ಸೊ ಇವತ್ತು ಕೆಲವ್ರು ಏನು ಹೇಳ್ತಾರೆ ಗೊತ್ತಾ, ನೋಡಿ ಅವ್ರಿಗೆ ನೋಡು ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಕರೆಕ್ಟಾಗಿ ಮಾತಾಡ್ತಾರೆ, ಅದಕ್ಕೆ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ, ನೋಡು 1 ಲಕ್ಷ ವ್ಯೂ ಇದೆ, 2 ಲಕ್ಷ ವ್ಯೂ ಇದೆ ಅಂತ ಯೂಟ್ಯೂಬಲ್ಲಿ ಇವತ್ತು ವ್ಯೂಸನ್ನ ನೋಡಿ ಲೆಕ್ಕ ಹಾಕ್ತಾರೆ. ಇವಾಗ 10,000 ವ್ಯೂಸ್, 12,000. ನಾನೇನು ಹೇಳ್ತೀನಿ ಗೊತ್ತಾ, ಬಾತ್ರೂಮ್ ತೊಳೆಯೋದಕ್ಕೆ 1 ಲಕ್ಷ ವ್ಯೂಸ್ ಇದೆ. ಹೌ ಟು ಕ್ಲೀನ್ ದ ಬಾತ್ರೂಮ್ ಯೂಟ್ಯೂಬಲ್ಲಿ ಹಾಕಿ ನೋಡಿ. ಸೊ ಸಬ್ಸ್ಕ್ರೈಬರ್ಸ್ನ ಇಟ್ಟು ವ್ಯೂಸ್ನ ಇಟ್ಟು ಇದೇ ಕರೆಕ್ಟು ಅಂತ ನಾವು ಮಾತಾಡೋಕ್ಕಾಗೋದಿಲ್ಲ. ಎವ್ರಿ ಅದರ್ ಬುಕ್ ಇನ್ಫಾರ್ಮ್ಸ್ ಬಟ್ ದ ಬೈಬಲ್ ಟ್ರಾನ್ಸ್ಫಾರ್ಮ್ಸ್. ಎಲ್ಲ ಬುಕ್ಕಲ್ಲೂ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಬೈಬಲಲ್ಲಿ ಮಾತ್ರನೇ ನಮ್ಗೆ ಟ್ರಾನ್ಸ್ಫಾರ್ಮೇಷನ್ ಸಿಗೋದು. ಪ್ರೈಸ್ ದಿ ಲಾರ್ಡ್. ಎವ್ರಿ ಅದರ್ ಬುಕ್ ಈಸ್ ಮೇಡ್ ಅಪ್ ಆಫ್ ಲೆಟರ್ಸ್ ಬಟ್ ಬೈಬಲ್ ಈಸ್ ಪ್ರೆಗ್ನೆಂಟ್ ವಿತ್ ವಂಡರ್ಸ್. ಯಾರಿಗೂ ಮೈಕ್ ತಗೊಂಡು ಮಾತಾಡೋಷ್ಟು ಕೃಪೆ ದೇವ್ರು ಕೊಟ್ಟಿಲ್ಲ. ನೀವು ಪರ್ಸ್ನಲಾಗಿ ಮಾತಾಡ್ಬೋದು, ಫೋನಲ್ಲಿ ಮಾತಾಡ್ಬೋದು, ಆದರೆ ಮೈಕಲ್ಲಿ ಮಾತಾಡೋ ಕೃಪೆ ನನಗಿದೆ. ಫಸ್ಟ್ ನಾನು ಮಾತಾಡ್ತೀನಿ, ಮಾತಾಡಿ, ಕೇಳೋರು ಇರಬೇಕಲ್ಲ. ಇವತ್ತು ಮೈಕ್ ಇಟ್ಕೊಂಡಿರೋರು, ಪ್ರೀಚ್ ಮಾಡ್ತಾ ಇರೋರು ಒಂದನ್ನು ಗಮನವಾಗಿ ತಿಳ್ಕೊಬೇಕು. ದೇವ್ರು ನಿನ್ನ ಕೈಗೆ ಮೈಕ್ ಕೊಟ್ಟಿದ್ದಾರೆ, ದೇವ್ರು ನಿನ್ನ ಕೈಯಲ್ಲಿ ವಾಕ್ಯ ಕೊಟ್ಟಿದ್ದಾರೆ ಅಂದರೆ ಅದು ಜನರನ್ನ ಸಾಯಿಸೋದಕ್ಕಲ್ಲ, ಜನರನ್ನ ಬದುಕಿಸೋದಕ್ಕೆ, ಜನರನ್ನ ಡಿಸ್ಕರೇಜ್ ಮಾಡೋದಕ್ಕಲ್ಲ, ಜನರನ್ನ ಎಂಕರೇಜ್ ಮಾಡೋದಕ್ಕೆ. ನಾವು ಹೆಂಗೆ ಗೊತ್ತಾ, ಯಾರಾದರೂ ಒಬ್ಬರು ಸಿಕ್ಬಿಟ್ರೆ ಸಾಕು, ಅವ್ರನ್ನ ಕರೆಕ್ಟಾಗಿ ಪುಲ್ಪಿಟಲ್ಲಿ ಇಟ್ಕೊಂಡು ಟಾರ್ಗೆಟ್ ಮಾಡಿ ಅವ್ರನ್ನೇ ಮಾತಾಡಿಕೊಂಡು ಅವ್ರಿಗೇನು ಬೇಕೋ ಅದನ್ನ ಬಗ್ಗೆ ಮಾತಾಡಿಕೊಂಡು ಯಾರ ಮೇಲೆ ಕೋಪ ಇದೆಯೋ ಅದನ್ನೆಲ್ಲ ತೋರಿಸೋ ಜಾಗ ಪುಲ್ಪಿಟ್ ಅಲ್ಲ. ಪುಲ್ಪಿಟ್ ಅಂದರೆ ಪುಲ್ಲಿಂಗ್ ಫ್ರಮ್ ದ ಪಿಟ್. ವಿ ಶುಡ್ ಪುಲ್ ಮ್ಯಾನ್ ಫ್ರಮ್ ದ ಪಿಟ್, ದಟ್ ಈಸ್ ಕಾಲ್ಡ್ ಪುಲ್ಪಿಟ್. ನಾನು ಒಂದೊಂದು ಇಲ್ಲಿ ಹೇಳೋದೇನು ಗೊತ್ತಾ, ನನಗೆ ಮುಟ್ಟಿರೋ ವಾಕ್ಯ ವಾವ್ ಪಾ ಅಂತ ಹೇಳಿ ನನಗೆ ಇನ್ಸ್ಪೈರ್ ಆಗಿದ್ದನ್ನೇ ಇಲ್ಲಿ ಮಾತಾಡೋದೇ ಹೊರತು ನನಗೆ ವ್ಯೂಸ್ ಬರಬೇಕು, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಅಂತ ನಾನು ಮಾತಾಡಲ್ಲ. ನನಗೆ ಯಾವ್ದು ಮುಟ್ಟಲ್ಪಡ್ತೋ ಅದನ್ನು ಮಾತಾಡ್ತಾ ಇದ್ದೆ. ಸೊ ನನಗೆ ಮುಟ್ಟಲ್ಪಟ್ಟು ನನ್ನ ಲೈಫ್ ಚೇಂಜ್ ಆಗಿದ್ರೆ ಖಂಡಿತವಾಗ್ಲೂ ನಿಮಗೂ ಮುಟ್ಟಲ್ಪಟ್ಟು ನಿಮ್ಮ ಲೈಫು ಚೇಂಜ್ ಆಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. 276 ಪೀಪಲ್ ಒಂದು ಹಡಗಲ್ಲಿ. ಅದ್ರಲ್ಲಿ ಪೌಲನ್ ಏನು ಹೇಳ್ತಾ ಗೊತ್ತಾ, ಎಲ್ಲರೂ ಲಗೇಜನ್ನೆಲ್ಲ ಹೊರಗಡೆ ಹಾಕಿ ನಾವು ಸಾಯ್ತಾ ಇದ್ದೀವಿ ಅದು ಇದು ಅಂದರು. ಪೌಲನ್ ಏನು ಹೇಳ್ತಾ ಗೊತ್ತಾ, ಡೋಂಟ್ ವರಿ, ಯಾರು ಭಯಪಡ್ಬೇಡಿ, ಎಲ್ಲ ಭಯಪಡ್ಬೇಡಿ, ಚೆನ್ನಾಗಿ ಊಟ ಮಾಡಿ, ಎಲ್ಲ ಊಟ ಮಾಡಿ, ಆರಾಮಾಗಿ ಊಟ ಮಾಡಿ. ನನಗೆ ನೆನ್ನೆ ನೈಟು ಒಂದು ದೇವದೂತನ ಬಂದು ಹೇಳ್ದ, ಏನು ಅಂದರೆ ನೀವೆಲ್ಲ ಸಾಯಲ್ಲ, ಅಲ್ಲೋಗಿ ಏನು ಮಾಡಬೇಕು, ಆ ಅರಸನ್ನು ಹೋಗಿ ನೋಡಬೇಕು ಅಂತ ನೆನ್ನೆ ದೇವ್ರು ನನಗೆ ಹೇಳಿದ್ದಾರೆ. ನೋ ಟೆನ್ಷನ್. ಆ ಮೆಸೇಜ್ನೇ ಇವತ್ತು ನಾನು ತೊಗೊಂಬಂದಿದ್ದೀನಿ. ಏನು ಟೆನ್ಷನ್ ಮಾಡ್ಕೊಬೇಡಿ, ನೀವು ಸಾಯಲ್ಲ, ಕ್ಯಾನ್ಸರ್ ರಿಪೋರ್ಟ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಟ್ಯೂಮರ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ದರಿದ್ರ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಏನು ಭಯ ಬೇಡ, ಚೆನ್ನಾಗಿ ಊಟ ಮಾಡು, ಚೆನ್ನಾಗಿ ಮಲ್ಕೋ, ದೇವರೆಲ್ಲನ ಮಾಡ್ತಾರೆ. ಯಾಕಂದರೆ ವಾಗ್ದಾನ ಮಾಡಿದಾತನೋ ನಂಬಿಗಸನೋ ನನಗೆ ದೇವರು ಹೇಳಿದ್ದಾರೆ, ನನಗೆ ದೇವರು ಹೇಳಿದ್ದಾರೆ. ಆಮೇಲೆ ನನ್ನ ಫಾಲೋವರ್ಸು, ನನ್ನ ನೋಡ್ತಾ ಇರೋರು, ನನ್ನನ್ನು ಹಿಂಬಾಲಿಸುವವರು ಎಲ್ಲರೂ ಚೆನ್ನಾಗಿ ದೀರ್ಘಾಯುಷಾಗಿ ಆಶೀರ್ವಾದವಾಗಿ ಇರ್ತಾರೆ. ಅದಕ್ಕೆ ಹೋಗಿ ಚೆನ್ನಾಗಿ ಊಟ ಮಾಡಿ ಮಲ್ಕೊಳ್ಳಿ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯವನ್ನು ಟೀಚಿಂಗ್ ಎಲ್ಲರೂ ಕೇಳಬೇಕು, ಎಲ್ಲರೂ ಕಲಿಬೇಕು. ಒಂದೊಂದು ಪೇರೆಂಟ್ಸ್, ತಂದೆ ತಾಯಿ ವಾಕ್ಯಗಳನ್ನು ಕೇಳಬೇಕು, ಕಲಿಬೇಕು. ಯಾಕೆಂದರೆ ನೆಕ್ಸ್ಟ್ ಜನರೇಷನ್, ಬರುವಂಥ ನೆಕ್ಸ್ಟ್ ಸಂತತಿಗೆ ಹೇಳ್ಕೊಡೋಷ್ಟು ಕ್ರೈಸ್ತರು ಬೆಳೆದಿರಬೇಕು. ಪ್ರೈಸ್ ದಿ ಲಾರ್ಡ್. ನೋಡಿ, ಇವಾಗ ನಮ್ಮ ಕುಟುಂಬದಲ್ಲಿ ಎಲ್ಲೋ ನಮ್ಮ ತಂದೆಗೆ ತಂದೆ ಯೇಸು ಸ್ವಾಮಿನ ಸ್ವೀಕಾರ ಮಾಡಿಕೊಂಡ್ರು. ನೆಕ್ಸ್ಟ್ ಅವರು ನಮಗೆ, ನಮ್ಮ ತಂದೆಗೆ ಸಭೆ ಅಂದರೆ ಏನು, ಪ್ರಾರ್ಥನೆ ಅಂದರೆ ಏನು, ಬೈಬಲ್ ಅಂದರೆ ಏನು ಅಂತ ಕಲಿಸ್ಕೊಟ್ರು. ನಮ್ಮ ತಂದೆ ನಮಗೆ ಚರ್ಚ್ಗೆ ಹೋಗೋದಂದರೆ ಏನು, ವಾಕ್ಯ ಅಂದರೆ ಏನು, ಪ್ರಾರ್ಥನೆ ಅಂದರೆ ಏನು, ಎಲ್ಲರೂ ಭಾನುವಾರ ಆದರೆ ಚರ್ಚ್ಗೆ ಹೋಗ್ಬೇಕು ಅಂತ ನಮ್ಮನ್ನು ಕರ್ಕೊಂಡು ಹೋಗೋರು. ನಾನೇನು ಮಾಡಿದ್ದೀನಿ, ಈಗ ನನ್ನ ಮಕ್ಕಳನ್ನ ಕರ್ಕೊಂಡ್ಬಂದಿದ್ದೀನಿ. ಪ್ರಾರ್ಥನೆ ಅಂದರೆ ಏನು, ವಾಕ್ಯ ಅಂದರೆ ಏನು, ಆರಾಧನೆ ಅಂದರೆ ಏನು ಅಂತ. ಇವಾಗ ನೆಕ್ಸ್ಟ್ ಅವ್ರು ಏನು ಮಾಡಬೇಕು ಅಂದರೆ, ಅವ್ರ ಜನ್ರೇಷನ್ಗೆ ನಾನು ಕಲಿಸ್ಕೊಟ್ಟಿದ್ದನ್ನು ಅವ್ರು ಕಲಿಬೇಕು, ಅವ್ರನ್ನ ಕಲ್ತಿದ್ದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಬೇಕು. ನೋಡಿ, ಒಂದು ವೇಳೆ ನಮ್ಮ ತಾತ ರಕ್ಷಣೆ ಹೊಂದಿರಲಿಲ್ಲ ಅಂದಿದ್ರೆ, ಒಂದು ವೇಳೆ ನಮ್ಮ ತಂದೆ ರಕ್ಷಣೆ ಹೊಂದಿರಲಿಲ್ಲ ಅಂದಿದ್ರೆ ಇವತ್ತು ನಾನು ಪ್ರೀಚರ್ ಆಗ್ತಾ ಇರಲಿಲ್ಲ. ಸೊ ಇವತ್ತು ನೀವು ಕಲಿಯೋದು ತುಂಬ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ನೆಕ್ಸ್ಟ್ ನಿಮ್ಮ ಜನರೇಷನ್ ಅಥವಾ ನೆಕ್ಸ್ಟ್ ಇರುವಂಥ ಜನ್ರೇಷನ್, ನೆಕ್ಸ್ಟ್ ಕಮಿಂಗ್ ಜನ್ರೇಷನ್ ಈಗ
2024 ಇರುವಂಥ ಜನ್ರೇಷನ್ ಅಲ್ಲಿ ಮುಗಿದೋಗ್ಬಿಡುತ್ತೆ ಒಂದು ವೇಳೆ ನಾವು ವಾಕ್ಯ ಕೇಳಿಲ್ಲ ಅಂದರೆ. ಅದಕ್ಕೆ ಒಂದೊಂದು ತಾಯಿ ತಂದೆ ಎಲ್ಲರೂ ವಾಕ್ಯಗಳನ್ನು ಕೇಳಬೇಕು, ಎಲ್ಲರಿಗೂ ಚರ್ಚ್ಗೆ ಹೋಗಬೇಕು, ವಾಕ್ಯನ ಓದಬೇಕು, ಆರಾಧನೆ ಮಾಡಬೇಕು. ದೇವರು ಅನ್ನೋ ಒಂದು ಭಯಭಕ್ತಿ ನಾವು ಈಗ ನಮ್ಮ ಮಕ್ಕಳು ಕಲಿಸ್ಕೊಟ್ಟಿಲ್ಲ ಅಂದರೆ ಬರುವಂಥ ಸಂತತಿಗಳಲ್ಲಿ ಕ್ರೈಸ್ತರೇ ಇರೋದಿಲ್ಲ. ಒಂದು ಕುಟುಂಬದಲ್ಲಿ ಒಬ್ಬರು ರಕ್ಷಣೆ ಹೊಂದಿದ್ರೆ ಒಬ್ಬರು, ನೆಕ್ಸ್ಟ್ ಕಮಿಂಗ್ ಜನರೇಷನ್ ಆಲ್ ವಿಲ್ ಬಿ ಕ್ರಿಸ್ಟಿಯನ್ಸ್. ಪ್ರೈಸ್ ದಿ ಲಾರ್ಡ್. ಈಗ ನೋಡಿ, ಜಿನ್ಸಿ ರಕ್ಷಣೆ ಹೊಂದಿದ್ರು, ಈಗ ನೆಕ್ಸ್ಟ್ ಕಮಿಂಗ್ ಜನ್ರೇಷನ್, ನೆಕ್ಸ್ಟ್ ಇವ್ರ ಸಂತತಿ ಎಲ್ಲನೂ ಉನ್ನಿ ಅಚ್ಚು ನೆಕ್ಸ್ಟ್ ಜನ್ರೇಷನೆಲ್ಲ ಏನಾಗ್ಬಿಡುತ್ತೆ. ಸೊ ಬಂದಂಥ ಬ್ಯಾಕ್ಗ್ರೌಂಡಿಂದ ಇವಾಗ ಏನಾಗ್ತೈತೆ, ಇಟ್ ಟೇಕ್ಸ್ ಡಿವಿಯೇಷನ್. ಸೊ ನೆಕ್ಸ್ಟ್ ಕಮಿಂಗ್ ಜನ್ರೇಷನ್ ಆಲ್ ವಿಲ್ ಬಿ ಕ್ರಿಸ್ಟಿಯನ್ಸ್. ಸೊ ಈ ರೀತಿಯೇ ಒಬ್ಬರು ನೋಡಿ, ಒಬ್ಬರು ರಕ್ಷಣೆ ಹೊಂದಿದ್ದಕ್ಕೆ ನೆಕ್ಸ್ಟ್ ಕಮಿಂಗ್ ಜನ್ರೇಷನ್ ಎಲ್ಲ ಕ್ರೈಸ್ತರು ಹೇಗೆ ಆಗ್ತಾರೋ ಒಬ್ಬೊಬ್ಬರ ಜೀವಿತದಲ್ಲೂ ನಾವು ಇವತ್ತು ಜನ್ರೇಷನ್ಗೆ ಏನು ಇಟ್ಬಿಟ್ಟು ಹೋಗ್ತೀವಿ ಅನ್ನೋದೇ ಭಾಳ ಭಾಳ ಮುಖ್ಯ. ಸೊ ಇವತ್ತು ನಾನು ಮಾತನಾಡ್ತಾ ಇರೋದು, ಇವತ್ತು ನನ್ನ ಮೆಸೇಜಸ್ಸು, ಇವತ್ತು ಯೂಟ್ಯೂಬಲ್ಲಿ ನನ್ನ ಹಾಡುಗಳು, ಇದೆಲ್ಲ ಏನಕ್ಕೆ ಅಂದರೆ ನೆಕ್ಸ್ಟ್ ಜನರೇಷನ್ ಇನ್ನೂ 10 ತಲೆ ಬಂದರು, ಇನ್ನೂ ನೆಕ್ಸ್ಟ್ 10 ಜನ್ರೇಷನ್ ಆದರೂ ಕೇಳಬೇಕು. ಪ್ರೈಸ್ ದಿ ಲಾರ್ಡ್. ವಾ, ಈ ಥರ ಸತ್ಯ ಇದೆಯಾ ಅಂತ ಜನ ಕೇಳಬೇಕು, ಕಲಿಬೇಕು ಅಂತಲೇ ನಾವು ಇಷ್ಟು ಪ್ರಯತ್ನ ಪಟ್ಟು ನಾನು ಪ್ರಿಪೇರ್ ಆಗಿ ನೆನ್ನೆ ಹೋದ್ವಾರನೂ ಒಂದು ಸೇವಕರನ್ನ ಮೀಟ್ ಮಾಡಿದೆ. ಆ ಸೇವಕರು ಏನು ಹೇಳಿದ್ರು ಗೊತ್ತಾ, ಅವರು ತಮಿಳ್ನಾಡಲ್ಲಿ ಸೇವೆ ಮಾಡ್ತಾಯಿದ್ದಾರೆ. ಅವ್ರು ಹೇಳಿದ್ರು, ನಾನು ಈ ಕಡೆ ತಮಿಳ್ನಾಡಲ್ಲಿ ಸೇವೆ ಮಾಡ್ತಾಯಿದ್ದೀನಿ, ನೀನು ಬೆಂಗಳೂರಲ್ಲಿ ಸೇವೆ ಮಾಡ್ತಾ ಇದೆಯಾ ಬಾಬು, ಹೆಂಗಾದರೂ ನಾನು ಈ ಕಡೆ ನೀನು ಈ ಕಡೆ ಎಲ್ಲರೂ ಸೇರಿ ಏನು ಮಾಡ್ತಾಯಿದ್ದೀವಿ, ದೇವ್ರ ರಾಜ್ಯನ ಕಟ್ತಾ ಇದ್ದೀವಿ. ಬೇಗ ಬೇಗ ನೀನೊಂದು ಕಡೆ ದೇವ್ರ ರಾಜ್ಯನ ಕಟ್ಟು, ನಾನೊಂದು ಕಡೆ ದೇವ್ರ ರಾಜ್ಯನ ಕಟ್ತೀನಿ. ಹೆಂಗೋ ಫೈನಲಿ ದೇವ್ರು ನಮಗೇನು ಉದ್ದೇಶನ ಇಟ್ಟಿದ್ರೋ ಲೈಫಲ್ಲಿ, ದೇವ್ರು ನಮಗೆ ಅಂತ ಏನು ಪರ್ಪಸ್ ಇಟ್ಟಿದ್ರೋ ಈ ಲೋಕದಲ್ಲಿ ನಾವು ನೆರವೇರಿಸ್ಬೇಕು ಬೇಗ ಬೇಗ. ಪ್ರೈಸ್ ದಿ ಲಾರ್ಡ್. ಸೊ ನಾವು ನನ್ನ ಮಕ್ಕಳು ಒಂದು ಮನೆ ಕಟ್ಟಬೇಕು, ಒಂದು ಗಾಡಿ ತೊಗೊಬೇಕು ಅಲ್ಲ ಜೀವನ. ನಾನು ನಮ್ಮ ಮನೆಯವ್ರಿಗೆ ಏನು ಮಾಡ್ತಾಯಿದ್ದೀನಿ, ನಮ್ಮ ಮಕ್ಕಳಿಗೆ ಏನು ಮಾಡ್ತಾಯಿದ್ದೀನಿ, ಸೊ ನಾನು ನನ್ನ ಮನೆಯವರು ಅನ್ನೋದಲ್ಲ ಜೀವನ. ನೆಕ್ಸ್ಟ್ ಜನ್ರೇಷನ್ ಏನು ಮಾಡ್ತೀವಿ, ವಾಟ್ ವಿ ಆರ್ ಡೂಯಿಂಗ್ ಫಾರ್ ದ ನೆಕ್ಸ್ಟ್ ಜನ್ರೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೇಗೆ ಗೊತ್ತಾ, ನೋಡಿ ಇವಾಗ ಅಬ್ರಾಹಮನ ಜನ್ರೇಷನ್ ಯಾವಾಗಿತ್ತು, ಸ್ಟಿಲ್ ವಿ ಆರ್ ರೀಡಿಂಗ್. ನೋಹನ ಜನ್ರೇಷನ್ ಯಾವಾಗಿತ್ತು, ಸ್ಟಿಲ್ ವಿ ಆರ್ ರೀಡಿಂಗ್. ಪೌಲನ್ ಇದ್ದಂಥ ಕಾಲ, ಪೇತ್ರನ್ ಇದ್ದಂಥ ಕಾಲ, ನೋಡಿ ಎಲ್ಲ ಇದ್ಬಿಟ್ಟು ಹೋದರು, ಬಟ್ ಸ್ಟಿಲ್ ವಿ ಆರ್ ಮೆಡಿಟೇಟಿಂಗ್, ಸ್ಟಿಲ್ ವಿ ಆರ್ ಪ್ರೀಚಿಂಗ್ ಅಬೌಟ್ ದೆಮ್. ನೋಡಿ ಅವ್ರು ಏನು ಮಾಡಿದ್ರು, ಏನೆಲ್ಲ ಅವಾಗ ನಡೀತು ಅದ್ಭುತ, ಏನೆಲ್ಲ ದೇವ್ರು ಮಾಡಿದ್ರು, ಇದೆಲ್ಲ ನೋಡಿ ಹಿಸ್ಟ್ರಿ ಬರೆದಿದೆ. ಇವತ್ತು ಎಷ್ಟೋ ಪ್ರೀಚರ್ಸು, ಇವಾಗ ಎಕ್ಸಾಂಪಲ್ ಬಿಲಿಗ್ರಾಮ್, ಕ್ಯಾಥರಿನ್ ಕುಲ್ಮನ್, ಓರಲ್ ರಾಬರ್ಟ್ಸ್, ಇವರೆಲ್ಲ ನೋಡಿ ಬೈಬಲ್ ಮಾತ್ರ ಅಲ್ಲ, ನಮ್ಮ ಹಿಂದೆ ಪ್ರೀವಿಯಸ್ ಜನ್ರೇಷನಲ್ಲಿ ಅವರೆಲ್ಲ ಸಾಧನೆ ಮಾಡಿಬಿಟ್ಟು ಹೋದರು. ಈಗ ನೆಕ್ಸ್ಟ್ ಜನ್ರೇಷನ್ ನಾವು ಮಾತಾಡ್ತಾ ಇದ್ದೀವಿ ಅವ್ರ ಬಗ್ಗೆ. ನೆಕ್ಸ್ಟ್ ಕಮಿಂಗ್ ಜನ್ರೇಷನ್ ಎಲ್ಲ ನಮ್ಮ ಬಗ್ಗೆ ಮಾತಾಡಬೇಕು. ಫಾರ್ ದಟ್ ಪರ್ಪಸ್ ಓನ್ಲಿ ವಿ ಆರ್ ಆನ್ ದಿಸ್ ಅರ್ತ್. ಆಮೆನ್. ನಾನು ಎಷ್ಟು ತಗೊಂಡೆ, ಎಷ್ಟು ಮನೆ ಕಟ್ಟಿದೆ, ನಾನು ಎಷ್ಟು ಗೋಲ್ಡ್ ಇಟ್ಟಿದ್ದೀನಿ, ನಾನು ಎಷ್ಟು ಒಡವೆ ಆಗ್ತಾಯಿದ್ದೀನಿ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಜೀವನದಲ್ಲಿ. ಅದಕ್ಕಿಂತ ಮೇಲಾದದ್ದು. ಅದಕ್ಕೆ ಸತ್ಯವೇದ ಹೇಳುತ್ತೆ, ಲೋಕವೆಲ್ಲ ಆದಾಯ ಪಡಿಸ್ಕೊಂಡ್ರು ನಿನ್ನ ಆತ್ಮ ನಷ್ಟಪಟ್ಟು ಹೋದರೆ ಏನಪ್ಪ ಲಾಭ ಅಂತ ಕೇಳಿದ್ರು ದೇವರು. ಆಮೇಲೆ ಸೊ ಸೋಲ್ ಮ್ಯಾಟರ್ಸ್. ಆಮೇನ್. ಅದಕ್ಕೆ ದೇವರು ನನ್ನ ಕೈಲಿ ಕೊಟ್ಟಿರುವಂಥ ಒಂದೊಂದು ಸೋಲ್ನ ನಾನು ಸೋರ್ಸಾಗಿ ಚೇಂಜ್ ಮಾಡ್ತಾ ಇದ್ದೀನಿ. ಎವ್ರಿ ಸೋಲ್ ಈಸ್ ಎ ಸೋರ್ಸ್. ಆಮೇನ್. ಏನು ಗೊತ್ತಾ, ಯಾಕೆ ನಾನು ಪ್ರಾಸ್ಪರಿಟಿ ಮಾತಾಡ್ತಾ ಇದ್ದೀನಿ ಗೊತ್ತಾ, ನೀವು ಆಶೀರ್ವಾದವಾಗಿದ್ದರೆ ನೆಕ್ಸ್ಟ್ ಜನ್ರೇಷನ್ಗೆ ನಾವೇನಾದರೂ ಮಾಡ್ಬೋದು. ಒಬ್ಬೊಬ್ಬರು ದೇವ್ರಿಗಾಗಿ ಇವಾಗ ನಿಂತರೆ ನೆಕ್ಸ್ಟ್ ಜನ್ರೇಷನ್ ನಿಲ್ಲುತ್ತೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ಇವತ್ತು ನಾವು ಕಲಿಯುವಂಥ ಈ ಟೀಚಿಂಗು, ಈ ಪ್ರೀಚಿಂಗು ಇವತ್ತಿಗೆ ಮಾತ್ರ ಅಲ್ಲ, ನಾನು ಕಲಿಸ್ಕೊಡ್ತಾ ಇರೋದು ನೆಕ್ಸ್ಟ್ ಕಮಿಂಗ್ ಜನ್ರೇಷನ್ಸ್ ಶುಡ್ ಗೆಟ್ ಬ್ಲೆಸ್ಡ್. ಪ್ರೈಸ್ ದಿ ಲಾರ್ಡ್. ಇವತ್ತು ಸತ್ಯವೇದದಲ್ಲಿ ಅನೇಕರು ವಾಕ್ಯಗಳನ್ನು ಹೇಗೆ ತಗೊಳ್ತಾರೆ ಅಂದರೆ,
ಅವ್ರಿಗೆ ಅವರೇ ಅಂದರೆ ದೇ ವಿಲ್ ಕಟ್ ದೆಮ್ಸೆಲ್ಸ್ ವಾಕ್ಯನಿಟ್ಟು ಹಿಂಗೆ ಹೇಳ್ತೈತೆ ಹಂಗೆ ಹೇಳ್ತೈತೆ ಅಂತ. ನೋಡಿ ಮಾರ್ಕನ್ ಬರೆದ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ ನಾವೊಂದು ಒಬ್ಬ VIP ನೋಡ್ತೀವಿ. ಒಬ್ಬ ಮನುಷ್ಯ, ಹಿ ವಾಸ್ ಡಿಮನ್ ಪೊಸೆಸ್ಡ್. ಯೇಸು ಸ್ವಾಮಿ ಅವನ್ನ ಹೋಗಿ ಮೀಟ್ ಮಾಡ್ತಾರೆ. ಅವನೇನು ಮಾಡ್ತಾ ಇದ್ದ ಗೊತ್ತಾ, ಅಲ್ಲಿರುವಂಥ ಕಲ್ಲುಗಳಲ್ಲಿ ತನ್ನ ಶರೀರವನ್ನು ಅವನೇ ಹಾಳು ಮಾಡ್ಕೊಳ್ತಾ ಇದ್ನಂತೆ. ತನ್ನ ಮೈಯನ್ನು ಅವನೇ ಹಾಳು ಮಾಡ್ಕೊಳ್ತಾ ಇದ್ದ. ಇವತ್ತು ಅನೇಕರು ವಾಕ್ಯಗಳನ್ನ ಇಟ್ಕೊಂಡು ನಾನು ಇರಲ್ಲ, ನಾನು ಸತ್ತೋಗ್ತೀನಿ, ದೇವ್ರಿಗಾಗಿ ಸಾಯಬೇಕು, ಏನಾದರೂ ಮಾಡಬೇಕು, ನಾನು ಸತ್ರು ಪರವಾಗಿಲ್ಲ. ನೋಡಿ, ಸಾಯೋದಕ್ಕಾಗಿ ವಾಕ್ಯ ಇಲ್ಲ, ನೀನು ಬಾಳೋದಕ್ಕಾಗಿಯೇ ವಾಕ್ಯ ಇರೋದು. ಐ ಮೀನ್ ಸಾಯ್ತಾ ಇರೋರನ್ನ ಬದುಕಿಸೋದಕ್ಕೆ ವಾಕ್ಯ. ನೀನು ಸಾಯಬೇಕು ಅಂತ ಎಲ್ಲೂ ಹೇಳಿಲ್ಲ ದೇವರು. ಸೊ ಪ್ರಾಸ್ಪರಿಟಿ ಏನಕ್ಕೆ? ಆಶೀರ್ವಾದ ಅಂದರೆ ಏನು? ನಾವು ಆರೋಗ್ಯವಾಗಿರೋದು ಏನಕ್ಕೆ? ವೈ ಲಾಂಗ್ ಲೈಫ್? ಏನಕ್ಕೆ ನಮಗೆ ಲಾಂಗ್ ಲೈಫು? ಇದನ್ನೆಲ್ಲ ನಾವು ಒಂದೊಂದಾಗಿ ಎಲ್ಲನೂ ಜೀವನದಲ್ಲಿ ಕಲಿತು ಬೇರೊಬ್ಬರಿಗೂ ಕಲಿಸ್ಕೊಡ್ಬೇಕು, ನೆಕ್ಸ್ಟ್ ಕಮಿಂಗ್ ಜನ್ರೇಷನ್ಗೆ ಕಲಿಸ್ಕೊಡ್ಬೇಕು ಅನ್ನೋದಕ್ಕಾಗಿಯೇ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಬಾಯಿಂದ ಹೊರಡುವಂಥ ಒಂದೊಂದು ಮಾತು ವರ್ಷಾನುಗಟ್ಟಲೆ, ಎಷ್ಟು ಯುಗಗಳಾದರೂ ಇರುತ್ತೆ. ಎವ್ರಿ ಅದರ್ ಬುಕ್ ಇನ್ಫಾರ್ಮ್ಸ್ ಬಟ್ ದ ಬೈಬಲ್ ಟ್ರಾನ್ಸ್ಫಾರ್ಮ್ಸ್. ಐ ಮೀನ್ ಎಲ್ಲ ಬುಕ್ಕಲ್ಲೂ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಬೈಬಲಲ್ಲಿ ಮಾತ್ರನೇ ನಮ್ಗೆ ಟ್ರಾನ್ಸ್ಫಾರ್ಮೇಷನ್ ಸಿಗೋದು. ಪ್ರೈಸ್ ದಿ ಲಾರ್ಡ್. ಎವ್ರಿ ಅದರ್ ಬುಕ್ ಈಸ್ ಮೇಡ್ ಅಪ್ ಆಫ್ ಲೆಟರ್ಸ್ ಬಟ್ ಬೈಬಲ್ ಈಸ್ ಪ್ರೆಗ್ನೆಂಟ್ ವಿತ್ ವಂಡರ್ಸ್. ಈ ಅದ್ಭುತಗಳು ಅನೇಕ ಜನರಿಗೆ ಆಶೀರ್ವಾದಕರವಾಗಿ, ಪ್ರಯೋಜನಕರವಾಗಿ ಇರುವಂತೆ ದೇವರ ಅದ್ಭುತಗಳನ್ನು ಮಾಡ್ತಾರೆ. ಐ ಮೀನ್ ನೋಡಿ, ಕೀರ್ತನೆ 119:18, Psalms 119:18. ನನ್ನ ಕಣ್ಣುಗಳನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ಅದ್ಭುತಗಳು, ಧರ್ಮಶಾಸ್ತ್ರದಲ್ಲಿ ಅದ್ಭುತಗಳೈತೆ. ಎಲ್ಲರೂ ಹೇಳಿ, ಲೋಕದಲ್ಲಿ ಭೂತಗಳೈತೆ, ವಾಕ್ಯದಲ್ಲಿ ಅದ್ಭುತಗಳೈತೆ. ಸೊ ನಾನೀಗ ಭೂತಗಳ ಬಗ್ಗೆ ಮಾತಾಡಕ್ಕೆ ಬರಲಿಲ್ಲ, ಅದ್ಭುತಗಳ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಇವತ್ತು ಕೆಲವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಇಟ್ಕೊಂಡು ಬೇಡವಾದ ಕಥೆಗಳನ್ನೆಲ್ಲ ಮಾತಾಡಿಕೊಂಡು ಭೂತಗಳ ಬಗ್ಗೆ, ಡೆಲಿವರೆನ್ಸ್ ಬಗ್ಗೆ ಮಾತಾಡಬೇಕು. ಆದರೆ ನೋಡಿ, ವಿ ಶುಡ್ ಪ್ರೀಚ್ ಇಟ್ ಕೇರ್ಫುಲಿ. ಈಗ ಒಂದನ್ನು ನಾನು ಹೇಳ್ತೀನಿ ನೋಡಿ, ಎಷ್ಟೋ ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಸಿಗಲಾರದಂಥ ಭಾಗ್ಯ ನನಗೆ ಸಿಕ್ಕಿದೆ. ಯಾರಿಗೂ ಮೈಕ್ ತಗೊಂಡು ಮಾತಾಡೋಷ್ಟು ಕೃಪೆ ದೇವ್ರು ಕೊಟ್ಟಿಲ್ಲ. ನೀವು ಪರ್ಸ್ನಲಾಗಿ ಮಾತಾಡ್ಬೋದು, ಫೋನಲ್ಲಿ ಮಾತಾಡ್ಬೋದು, ಆದರೆ ಮೈಕಲ್ಲಿ ಮಾತಾಡೋ ಕೃಪೆ ನನಗಿದೆ. ಆಮೇಲೆ ಫಸ್ಟ್ ನಾನು ಮಾತಾಡ್ತೀನಿ, ಮಾತಾಡಿ, ಕೇಳೋರು ಇರಬೇಕಲ್ಲ. ಹಂಗೆ ಮೈಕಲ್ಲಿ ಯಾರು ಬೇಕಾದ್ರೂ ಮಾತಾಡ್ಬೋದು, ಆದರೆ ಮೈಕಲ್ಲಿ ಮಾತಾಡೋರ್ದನ್ನ ಕೇಳ್ತಾರೆ ನೋಡಿ, ಅದು ಇಂಪಾರ್ಟೆಂಟು. ನಾನು ರೌಡಿನೇ ಅಂತ ಮಾತಾಡಿದ್ರೆ ಆಗಲ್ಲ ಇಲ್ಲಿ. ಸೊ ನಾನೇನು ಹೇಳ್ತೀನಿ ಅಂದರೆ, ಎಷ್ಟೋ ಲಕ್ಷಾಂತರ ಜನರಿಗೆ ಸಿಕ್ಕಿಲ್ಲ, ನನಗೆ ಸಿಕ್ಕಿರೋ ಭಾಗ್ಯ. ಇವತ್ತು ಮೈಕ್ ಇಟ್ಕೊಂಡಿರೋರು, ಪ್ರೀಚ್ ಮಾಡ್ತಾ ಇರೋರು ಒಂದನ್ನು ಗಮನವಾಗಿ ತಿಳ್ಕೊಬೇಕು. ದೇವ್ರು ನಿನ್ನ ಕೈಗೆ ಮೈಕ್ ಕೊಟ್ಟಿದ್ದಾರೆ, ದೇವ್ರು ನಿನ್ನ ಕೈಯಲ್ಲಿ ವಾಕ್ಯ ಕೊಟ್ಟಿದ್ದಾರೆ ಅಂದರೆ ಅದು ಜನರನ್ನ ಸಾಯಿಸೋದಕ್ಕಲ್ಲ, ಜನರನ್ನ ಬದುಕಿಸೋದಕ್ಕೆ, ಜನರನ್ನ ಡಿಸ್ಕರೇಜ್ ಮಾಡೋದಕ್ಕಲ್ಲ, ಜನರನ್ನ ಎಂಕರೇಜ್ ಮಾಡೋದಕ್ಕೆ. ಐ ಮೀನ್ ಜನರ ಮೇಲೆ ಕಂಪ್ಯಾಷನಲ್ಲಿ ಮಾತಾಡಬೇಕು. ಸರಿ, ಒಂದು ವಾಕ್ಯ ಓದ್ತೀನಿ ನೋಡಿ. ಮತ್ತಾಯನ ಬರೆದ ಪುಸ್ತಕ 9ನೇ ಅಧ್ಯಾಯ 36ನೇ ವಾಕ್ಯ. ನಾನು ಫುಲ್ಲು ಒಂದು ಟಾಪಿಕ್ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಇಂಟ್ರಡಕ್ಷನ್ ಎಲ್ಲ ಕೊಟ್ಬಿಡ್ತೀನಿ. ಮತ್ತಾಯನ ಬರೆದ ಪುಸ್ತಕ 9ನೇ ಅಧ್ಯಾಯ 36ನೇ ವಾಕ್ಯ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 9:36. ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರಪಟ್ಟನು. ಯೇಸು ಸ್ವಾಮಿ ಯಾವ ರೀತಿ ಪ್ರೀಚ್ ಮಾಡಿದ್ರಂತೆ? ಕನಿಕರಪಟ್ಟು ಪ್ರೀಚ್ ಮಾಡಿದ್ರಂತೆ. ಸೊ when he saw the crowds, he had compassion. So when we see the crowd, we should have compassion. ಜನರನ್ನ ನೋಡಿದ ತಕ್ಷಣ ನಮ್ಮ ಕಂಪ್ಯಾಷನ್ ಬರಬೇಕು. ಸಿಕ್ತು ಚಾನ್ಸು ಅಂತ ಚಾಟಿ ತಗೊಂಡು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬಾರ್ದು. ನಾವು ಹೆಂಗೆ ಗೊತ್ತಾ, ಯಾರಾದರೂ ಒಬ್ಬರು ಸಿಕ್ಬಿಟ್ರೆ ಸಾಕು, ಅವ್ರನ್ನ ಕರೆಕ್ಟಾಗಿ ಪುಲ್ಪಿಟಲ್ಲಿ ಇಟ್ಕೊಂಡು ಟಾರ್ಗೆಟ್ ಮಾಡಿ ಅವ್ರನ್ನೇ ಮಾತಾಡಿಕೊಂಡು ಅವ್ರಿಗೇನು ಬೇಕೋ ಅದನ್ನ ಬಗ್ಗೆ ಮಾತಾಡಿಕೊಂಡು ಯಾರ ಮೇಲೆ ಕೋಪ ಇದೆಯೋ ಅದನ್ನೆಲ್ಲ ತೋರಿಸೋ ಜಾಗ ಪುಲ್ಪಿಟ್ ಅಲ್ಲ. ಪುಲ್ಪಿಟ್ ಅಂದರೆ ಪುಲ್ಲಿಂಗ್ ಫ್ರಮ್ ದ ಪಿಟ್. ವಿ ಶುಡ್ ಪುಲ್ ಮ್ಯಾನ್ ಫ್ರಮ್ ದ ಪಿಟ್. ದಟ್ ಈಸ್ ಕಾಲ್ಡ್ ಪುಲ್ಪಿಟ್.
ಆಮೆನ್. ಸೊ ಯೇಸು ಸ್ವಾಮಿ ಪ್ರೀಚಿಂಗ್ ಹೆಂಗೆ ಮಾಡಿದ್ರು ಅಂದರೆ, ದೇವರು ಕನಿಕರ ಪಟ್ಟು ಪ್ರೀಚ್ ಮಾಡಿದ್ರಂತೆ. ಹಿ ಹ್ಯಾಡ್ ಕಂಪ್ಯಾಷನ್. ವೆನ್ ಈ ಸಾ ದ ಕ್ರೌಡ್, ಹಿ ಹ್ಯಾಡ್ ಕಂಪ್ಯಾಷನ್. ನೋಡಿ, ಇವಾಗ DJs ಮೀಟಿಂಗಲ್ಲೆಲ್ಲ ಬಂದ್ಬಿಟ್ಟು ಲಕ್ಷಾಂತರ ಜನ ಸೇರಿದ್ರು. ಏನು ಗೊತ್ತಾ? ಕಂಪ್ಯಾಷನ್. ಮಗನೇ, ಮಗಳೇ, ಭಯಪಡಬೇಡ. ನೋಡಿ, ಹಿ ಟುಕ್ ದಟ್ ಕಂಪ್ಯಾಷನ್. ಈ ಸ್ಪೋಕ್ ಲೈಕ್, ಇವಾಗ ಯೇಸು ಸ್ವಾಮಿ ಹೆಂಗೆ ಜನರನ್ನ ನೋಡಿ ಮಾತಾಡೋ ಆ ರೀತಿ, ಆ ಕಂಪ್ಯಾಷನ್ ನೋಡಿ. ಇವತ್ತು ಅದಕ್ಕೆ ಜನ ಇವತ್ತು ಅವ್ರ ಹಿಂದೆ ಅಷ್ಟು ಫಾಲೋವರ್ಸ್ ಯಾಕೆ ಬಂದರು ಅಂದರೆ, ಈ ಹ್ಯಾಡ್ ಕಂಪ್ಯಾಷನ್. ಸೊ ಒಂದೊಂದು ಪ್ರೀಚಿಂಗೂ ಇಟ್ಸ್ ನಾಟ್ ಎ ಡಿಬೇಟ್. ಇವತ್ತೆಲ್ಲನೂ ಪ್ರೀಚಿಂಗ್ ಎಲ್ಲ ಯಾವ ರೀತಿ ಇದೆ ಅಂದರೆ, ಇಟ್ಸ್ ಆಲ್ ಲೈಕ್ ಡಿಬೇಟ್. ನಿಂದು ಕರೆಕ್ಟಾ, ನಮ್ಮ ಚರ್ಚಲ್ಲಿ ಮಾತಾಡೋದು ಕರೆಕ್ಟಾ, ನೀವು ತಲೆಗೆ ಬಟ್ಟೆ ಹಾಕೋದು ಕರೆಕ್ಟಾ, ಇಲ್ಲ ತಲೆಗೆ ಬಟ್ಟೆ ಹಾಕಿಲ್ಲ ಅಂದರೆ ಪರವಾಗಿಲ್ವಾ, ಇವತ್ತು ಕಲರ್ ಬಟ್ಟೆ ಹಾಕ್ಬೇಕಾ, ಇಲ್ಲ ವೈಟ್ ಆ್ಯಂಡ್ ವೈಟ್ ಹಾಕ್ಬೇಕಾ, ಇವತ್ತು ಶೂ ಬಿಚ್ಚಬೇಕಾ ಅಥವಾ ಶೂ ಹಾಕ್ಬೇಕಾ? ಅಪ್ಪ, ಎಷ್ಟೋ ಜನರಿಗೆ ಕಾಲೇ ಕಟ್ ಮಾಡ್ತಾವ್ರೆ ಶೂ ಅಲ್ಲಿ. ಎಷ್ಟೋ ಜನರಿಗೆ ನೋಡಿ, ನೆನ್ನೆನೋ ಒಂದು ಸಾಕ್ಷಿ ಕೇಳಿದೆ. ಒಂದು ಚಿಕ್ಕ ಗಾಯ ಥರ, ಚಿಕ್ಕ ಅದು ಆ ಟೋಲ್ಲಿ ಚಿಕ್ಕ ಗ್ಯಾಂಗ್ರಿಂಗ್ ಥರ ಬಂತಂತೆ. ಅದು ನೋಡ್ರೆ ಗೊತ್ತಿಲ್ಲದೆ ಒಳಗಡೆ ಹಂಗೆ ಇನ್ಫೆಕ್ಷನ್ ಆಗಿ ಇವತ್ತು ಕಾಲೇ ಕಟ್ ಮಾಡೋಷ್ಟು ಪರಿಸ್ಥಿತಿಗಳು ಬಂದಿದೆ. ಅವ್ರು ಹೇಳಿದ್ರು, ನಮ್ಮ ತಂದೆಗೆ ನಮ್ಮ ತಾಯಿ ತೀರ್ಕೊಂಡ್ರು, ನಮ್ಮ ತಂದೆ ಮಾತ್ರ ಇರೋದು. ಆದರೆ ಇವತ್ತು ತಂದೆಯನ್ನು ಕಾಲೆಲ್ಲ ಆಪ್ರೇಷನ್ ಆಗಿ ಕಾಲೆಲ್ಲ ಕಾಲೇ ಕಟ್ ಮಾಡಿ. ನೋಡಿ, ಇವತ್ತು ಜನರಿಗೆ ಹೀಲಿಂಗ್ ಬೇಕು. ಆಮೇನ್. ಇವತ್ತು ನಾವು ನಿಂತ್ಕೊಂಡು ಬಟ್ಟೆ ತಲೆಗೆ ಹಾಕ್ಬೇಕಾ ಬೇಡವಾ? ಎಲ್ಲರಿಗೂ ಮುಖಕ್ಕೆ ಬಟ್ಟೆ ಹಾಕಿ ಮುಚ್ಚಿಬಿಟ್ಟು ಬಾಕ್ಸಲ್ಲಿ ಇರ್ತಾವ್ರೆ. ಈ ಟೈಮಲ್ಲಿ ತಲೆಗೆ ಹಾಕ್ಬೇಕಾ ಬೇಡವಾ ಅನ್ನೋ ಡಿಬೇಟು ಇವತ್ತು ಪುಲ್ಪಿಟ್ ಮೇಲೆ ಜನರಿಗೆ ಐತೆ. ನನ್ನ ಟೀಚಿಂಗ್ ಕರೆಕ್ಟಾ, ನಿಮ್ಮ ಟೀಚಿಂಗ್ ಕರೆಕ್ಟಾ? ನೋಡಿ, ನಮ್ದು ಕರೆಕ್ಟಾ ನಿಮ್ದು ಕರೆಕ್ಟಾ ಅಂತ ಹೇಳಿ ನಮ್ಮದೇ ಪರ್ಫೆಕ್ಟು ಅಂತ ಹೇಳ್ಬೇಕಾದಂಥ ಅವಶ್ಯಕತೆ ಇವಾಗಿಲ್ಲ. ಆಮೇಲೆ ಜನರಿಗೆ ಗೊತ್ತು ಯಾವ್ದು ಕರೆಕ್ಟು, ಯಾವ್ದು ಕರೆಕ್ಟ್ ಇಲ್ಲ. ಇವತ್ತು ನೋಡಿ, ಎಲ್ಲೋ ಒಂದು ಕಡೆ ಬಿರಿಯಾನಿ ಇದೆ ಅಂದರೆ ಯಾವ ಬಿರಿಯಾನಿ ಚೆನ್ನಾಗಿದೆ ಅಂತ ಅಡ್ವರ್ಟೈಸ್ಮೆಂಟ್ ಇಲ್ಲದೇ ಜನ ಹೋಗಿ ತಿನ್ನೋದಕ್ಕೆ ಗೊತ್ತು ಅವ್ರಿಗೆ. ಸೊ ನಾವು ಕರೆಕ್ಟಾ ಇಲ್ವಾ ಅಂತ ಪ್ರೂವ್ ಮಾಡೋ ಜಾಗ ಪುಲ್ಪಿಟ್ ಅಲ್ಲ. ಇವತ್ತು ಜನರನ್ನ ಹೇಗಾದರೂ ಬಿಡುಗಡೆ ಮಾಡಬೇಕು ಅನ್ನೋದಕ್ಕೆ ನಾವು ಬಂದ್ಬಿಟ್ಟು ಟ್ರೈ ಮಾಡಬೇಕು. ನೋಡಿ, ಇನ್ನೊಂದು ಕಡೆ ಇವತ್ತೆಲ್ಲರೂ ಏನು ಗೊತ್ತಾ, ನನ್ನ ಡಿನಾಮಿನೇಷನ್ ದೊಡ್ಡದ, ನಿಮ್ಮ ಡಿನಾಮಿನೇಷನ್ ದೊಡ್ಡದ? ಇಲ್ಲಿ ನೋಡಿ, ಪೆಂಟಿಕೋಸ್ಟಲ್ಲಿ ಇಷ್ಟು ಜನ ಬರ್ತಾರೆ, ಇನ್ನು ಕೆಲವರು ಏನು ಹೇಳ್ತಾರೆ, ಸೆವೆಂತ್ ಡೇಯಲ್ಲಿ ಇಷ್ಟು ಜನ ಬರ್ತಾರೆ. ನೋಡಿ, ಕ್ಯಾಥಲಿಕ್ ಚರ್ಚಲ್ಲಿ ಇಷ್ಟು ಜನ ಬರ್ತಾರೆ, ಮೆಥೋಡಿಸ್ಟ್ ಚರ್ಚಲ್ಲಿ ನೋಡಿ ಎಷ್ಟು ಜನ ಬರ್ತಾರೆ. ಸೊ ಇವಾಗ ಹೆಂಗೆ ಅಂದರೆ, ನಿಮ್ದ ಡಿನಾಮಿನೇಷನು ಅಥವಾ ನಾವು ಕರೆಕ್ಟಾ ನೀವು ಕರೆಕ್ಟಾ, ಪ್ರೀಚಿಂಗ್ ಎಲ್ಲ ಇದೇ ಹೋಯ್ತೆ ಹೊರತು ಇವತ್ತು ಕಷ್ಟಪಡ್ತಾ ಇರೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಮಾರ್ಕನ್ ಬರೆದ ಪುಸ್ತಕ 9:38 ನೋಡಿ, ಮಾರ್ಕ್ 9:38. ಅವನು ನಮಗೆ ಸೇರಿದವನಲ್ಲವಾದ್ದರಿಂದ, ನಿನಗೆ ಸೇರಿದವನಲ್ಲ, ಅಲ್ಲ ನಮಗೆ ಸೇರಿಲ್ವಂತೆ. ನೋಡಿ, ನಮ್ಮ ಡಿನಾಮಿನೇಷನ್ ಸೇರಿದವನಲ್ಲ. ಸೊ ಇವ್ರ ಪ್ರಾಬ್ಲಮ್ ಏನು? ಇವ್ರನ್ನ ಫಾಲೋ ಮಾಡ್ಬೇಕಂತೆ. ಅದಕ್ಕೆ ಯೇಸು ಏನು ಹೇಳಿದ್ರು? 39, ಅವನಿಗೆ ಅಡ್ಡಿ ಮಾಡಬೇಡಿರಿ, ನನ್ನ ಹೆಸರಿನ ಮೇಲೆ ಮಹತ್ತನ್ನು ಮಾಡಿ ಏಕಾಏಕಿ ನನ್ನನ್ನು ದೂಷಿಸುವವನು ಒಬ್ಬನೂ ಇಲ್ಲ, ನಮ್ಮನ್ನು ಎದುರಿಸುವವನು ನಮ್ಮ ಪಕ್ಷದವನೇ. ಆಮೆನ್. ನೋಡಿ, ಅವನು ನನ್ನಿಂದ ಬರ್ತಾನೋ ಇಲ್ವೋ, ಆದರೆ ಅವನೇನು ಮಾಡ್ತಾವನೆ? ಜನರನ್ನ ಏನೋ ಬಿಡುಗಡೆ ಮಾಡ್ತಾನೆ, ಡೆಲಿವರೆನ್ಸ್ ಮಾಡ್ತಾನೆ. ಬಿಟ್ಬಿಟ್ರಪ್ಪ ಅವನ್ನ. ಇವ್ರಿಗೇನು ಗೊತ್ತಾ? ಇಲ್ಲ, ನಮ್ಮ ಚರ್ಚಲ್ಲಿ ವೈಟ್ ಆ್ಯಂಡ್ ವೈಟ್, ಅವ್ರು ಅಲ್ಲಿ ನಮ್ಮನ್ನು ಫಾಲೋ ಮಾಡ್ತಾಯಿಲ್ಲ. ಯೇಸು ಏನು ಹೇಳಿ ಗೊತ್ತಾ? ಅವ್ನ ಸ್ಟೈಲಲ್ಲಿ ಅವ್ನು ಮಾಡ್ತಾವನೆ. ಒಟ್ಟಿನಲ್ಲಿ ಜನ ಬಿಡುಗಡೆ ಆಗ್ತಾ ಇದ್ದಾರೆ. ಸೊ ನನ್ನ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೀನಿ. ಐ ಮೀನ್, ಐ ಹ್ಯಾವ್ ಮೈ ಓನ್ ಸ್ಟೈಲ್. ಆದರೆ ಜನ ಬಿಡುಗಡೆ ಆಗ್ತಾ ಇದ್ದಾರಾ ಅನ್ನೋದು ಇಂಪಾರ್ಟೆಂಟ್. ಸೌಲನು ಹಂಗೆ, ನೀನು ಇದೆಲ್ಲ ಹಾಕೊಂಬಿಡು. ದಾವೀದ ಈ ರೀತಿ ಹೇಳ್ದ, ನೋಡಿ ಇದೆಲ್ಲ ಹಾಕೋ, ನೋಡಿ ಇದೆಲ್ಲ ಆರ್ಮರೆಲ್ಲ ಹಾಕೋ, ನೋಡಿ ಇದಕ್ಕೆ ಹಾಕೋ, ಕವಚ ಹಾಕೋ, ಇದು ಹಾಕೋ, ಕತ್ತಿ ತಗೋ. ಅವನು ಹೋಗಿ ನೋಡ್ದ, ಟ್ರೈ ಮಾಡ್ದ, ನಿಮ್ಮ ಥರ ಫಾಲೋ ಮಾಡೋಕ್ಕಾಗ್ತಾ ಇಲ್ಲ. ಸರಿ, ಎಲ್ಲ ಬೆಚ್ಬಿಟ್ಟು ಇವನ್ ಸ್ಟೈಲಲ್ಲಿ ಏನು ಮಾಡ್ತಾನೆ? ನಾವು ಯಾವ ಸ್ಟೈಲಲ್ಲಿ ಮಾತಾಡ್ತಾ ಇದ್ದೀವಿ ಅಂತಲ್ಲ, ಜನ ಬೀಳ್ತಾ ಇದ್ದಾರಾ? ಜನರು ಬಿಡುಗಡೆ ಆಗ್ತಾಯ್ತಾ? ಸೊ ಯಾವ ಸ್ಟೈಲಲ್ಲಿ ನಾವು ಮಾತಾಡ್ತಾ ಇದ್ದೀವಿ? ನಾವೇನು ಬಟ್ಟೆ ಹಾಕಿದ್ದೀವ? ನಾವು ಮೆಥೋಡಿಸ್ಟಾ, ನಾವು ಪೆಂಟೆಕೋಸ್ಟಾ, ನಾವು CSI, ನಾವು ESI ಅದೆಲ್ಲ ಇಲ್ಲ. ESI ಅಲ್ಲ, ECI. ಸೊ ನಾವು ಯಾವ ಡಿನಾಮಿನೇಷನ್ಗೆ ಸೇರಿದ್ದೀವಿ ಅಂತಲ್ಲ, ಜನ ಬಿಡುಗಡೆ ಅಂತ ಇದ್ದಾರೆ. ನೋಡಿ, ಇವತ್ತು ಎಷ್ಟೋ ಜನ ಎಲ್ಲೆಲ್ಲೋ ಯಾವ್ಯಾವ ಮೂಲೆಯಲ್ಲಿರೋ ಜನ ಎಲ್ಲ ಹೇಳ್ತಾರೆ, ಪಾಸ್ಟರ್ ಇವತ್ತು ನಿಮ್ಮ ಪ್ರಸಂಗ ಕೇಳಿ ನಿಜವಾಗ್ಲೂ ನಮ್ಮ ಲೈಫೇ ಚೇಂಜ್ ಆಯಿತು, ನಮ್ಮ ಲೈಫಲ್ಲಿ ಹೊಸ ಬೆಳಕೆ ಬಂದಂಗಿದೆ, ನಾವು ನಿಮ್ಮನ್ನೇ ಫಾಲೋ ಮಾಡ್ತಾ ಇದ್ದೀವಿ ಅಂತ. ಯಾಕೆ ಪಾಸ್ಟರ್ ವಾರಕ್ಕೆ ಒಂದೇ ಒಂದು ಮೆಸೇಜ್ ಹಾಕ್ತೀರಾ? ಒಬ್ರು ಕೇಳಿದ್ರು, ಪಾಸ್ಟರ್ ವಾರಕ್ಕೆ ಮುಂಚೆ ಆದರೂ ವಾರಕ್ಕೆ 2 ಇತ್ತು, ಇವಾಗ ಯಾಕೆ ಒಂದೇ ಒಂದು ಮಾಡಿಬಿಟ್ರಾ ಅಂತ ಕೇಳಿದ್ರು.
ಸೊ ಹೆಂಗೆ ಅಂದರೆ ನೀವು ಡೈಲಿ ಮಾತಾಡಿದ್ರು ನಾವು ಕೇಳೋಕ್ಕೆ ರೆಡಿ ಇದ್ದೀವಿ ಪಾಸ್ಟರ್ ಅಂತ. ಸೊ ಎಷ್ಟೋ ಜನರಿಗೆ ಆಶೀರ್ವಾದವಾಗಿ ಇದ್ದೀವಾ, ಅದು ಇಂಪಾರ್ಟೆಂಟು. ನಾವೇನು ಮಾತಾಡ್ತಾ ಇದ್ದೀವಿ, ನಾವು ಯಾವ ಬಟ್ಟೆ ಹಾಕ್ಕೊಂಡು ಮಾತಾಡ್ತಾ ಇದ್ದೀವಿ, ನಾವು ಅಂಗಿ ಹಾಕ್ಕೊಂಡು ಮಾತಾಡ್ತಾ ಇದ್ದೀವ, ಅದೆಲ್ಲ ಇಲ್ಲ. ಮ್ಯಾಟ್ರ್ ಏನು ಗೊತ್ತಾ, ಜನ ಬಿಡುಗಡೆ ಹೊಂದಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಅವನು ಬಿಟ್ಬಿಡ್ರಿ, ಅವನೇನು ಮಾಡ್ತಾ ಇದ್ದಾನೆ, ಜನರಿಗೆ ಒಳ್ಳೇದು ಮಾಡ್ತಾ ಇದ್ದಾನೆ. ಸೊ ಅವ್ನು ನಮ್ಮ ಗ್ರೂಪ ನಿಮ್ಮ ಗ್ರೂಪ್ ಅಂತ ಯಾಕೆ ಜಗಳ ಮಾಡ್ತಾ ಇದ್ದೀರಾ? ಸೊ ಇವತ್ತು ನಾವು ಪುಲ್ಪಿಟ್ ಮೇಲೆ ನಿಂತ್ಕೊಂಡು ಇದು ಕರೆಕ್ಟಾ ಅದು ಕರೆಕ್ಟಾ ಅನ್ನೋದಕ್ಕಿಂತ ಇವತ್ತು ಎಷ್ಟೋ ಜನ ಕ್ಯಾನ್ಸರಲ್ಲಿದ್ದಾರೆ, ಎಷ್ಟೋ ಜನ ಕಾಯಿಲೆಯಲ್ಲಿ ಬರ್ತಾ ಇದ್ದಾರೆ, ಎಷ್ಟೋ ಜನ ಕಷ್ಟದಲ್ಲಿ ಬರ್ತಾ ಇದ್ದಾರೆ, ಎಷ್ಟೋ ಹೆಂಡತಿಯರು ಗಂಡನಿಗೆ ಗೊತ್ತಿಲ್ಲದೆ ಚರ್ಚಿಗೆ ಬರ್ತಾ ಇದ್ದಾರೆ, ಎಷ್ಟೋ ಜನ ಮಕ್ಕಳು ಅಪ್ಪ ಅಮ್ಮ ಗೊತ್ತಿಲ್ಲದೆ ಬರ್ತಾ ಇದ್ದಾರೆ. ಪಾಸ್ಟರ್ ನಮ್ಮ ತಂದೆ ತಾಯಿ ಗೊತ್ತಾದರೆ ನನ್ನ ಮನೇಲಿ ಸೇರಿಸಲ್ಲ ಪಾಸ್ಟರ್ ಅಂತ ಹೇಳಿ ಮನೆಗೆ ಗೊತ್ತಿಲ್ಲದೆ ಹೆಂಗೋ ಬಚ್ಚಿಟ್ಕೊಂಡು ಏನೇನೋ ಕೆಲಸದಲ್ಲಿ ರಜಾ ಹಾಕ್ಬಿಟ್ಟು ಸೂಪರ್ವೈಸರ್ ಹತ್ರ ಮ್ಯಾನೇಜರ್ ಹತ್ರ ಬೇಡ್ಕೊಂಡು ಭಾನುವಾರ ಚರ್ಚಿಗೆ ಬರ್ತಾರೆ. ನಾವು ಇಲ್ಲಿ ಇಟ್ಕೊಂಡು ಬಂದಿರೋ ಒಬ್ಬೊಬ್ಬರನ್ನ ನಾವು ನೀನು ಹಂಗೆ ಸರಿ ಇಲ್ಲ, ನೀನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅನ್ನೋದನ್ನು ಬಿಟ್ಟು ಅವ್ರ ಮೇಲೆ ಕಂಪ್ಯಾಷನ್ ಇಟ್ಟು ಅವ್ರ ಮೇಲೆ ಕನಿಕರ ಪಟ್ಟು ಹೇಗಾದರೂ ಕ್ಯಾನ್ಸರ್ ಗುಣ ಆಗಬೇಕು, ಹೇಗಾದರೂ ಇವ್ರಿಗೆ ಹೀಲಿಂಗ್ ಆಗಬೇಕು, ಹೇಗಾದರೂ ರಿಪೋರ್ಟ್ ಚೇಂಜ್ ಆಗಬೇಕು, ಹೇಗಾದರೂ ಕಷ್ಟದಿಂದ ಆಚೆ ಬರಬೇಕು, ಹೇಗಾದರೂ ಇವ್ರಿಗೊಂದು ಆರೋಗ್ಯ ಸಿಗಬೇಕು, ಹೇಗಾದರೂ ಇವ್ರ ಪ್ರಮೋಷನ್ ಆಗಬೇಕು, ಹೇಗಾದರೂ ಇವ್ರಿಗೆ ದುಡ್ಡು ಬರಬೇಕು, ಹೇಗಾದರೂ ಇವ್ರು ಚೆನ್ನಾಗಿರಬೇಕು, ಇವ್ರು ಹೇಗಾದರೂ ಅನೇಕರಿಗೆ ಆಶೀರ್ವಾದವಾಗಿ ಇರಬೇಕು ಅನ್ನೋ ಯೋಚನೆಯಲ್ಲಿ ನಾವು ಮಾತಾಡ್ತಾ ಇದ್ರೆ ದೇವರು ಖಂಡಿತವಾಗಲೂ ಕಾರ್ಯಗಳನ್ನು ನಡೆಸ್ತಾರೆ. ಪ್ರೈಸ್ ಲಾರ್ಡ್. ಸೊ ಇವತ್ತು ಕೆಲವ್ರು ಏನು ಹೇಳ್ತಾರೆ ಗೊತ್ತಾ, ನೋಡಿ ಅವ್ರಿಗೆ ನೋಡು ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಕರೆಕ್ಟಾಗಿ ಮಾತಾಡ್ತಾರೆ, ಅದಕ್ಕೆ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ, ನೋಡು 1,00,000 ವ್ಯೂ ಇದೆ, 2,00,000 ವ್ಯೂ ಇದೆ ಅಂತ ಯೂಟ್ಯೂಬಲ್ಲಿ ಇವತ್ತು ವ್ಯೂಸನ್ನು ನೋಡಿ ಲೆಕ್ಕ ಹಾಕ್ತಾರೆ. ಇವಾಗ 10,000 ವ್ಯೂಸ್, 12,000. ನಾನೇನು ಹೇಳ್ತೀನಿ ಗೊತ್ತಾ, ಬಾತ್ರೂಮ್ ತೊಳೆಯೋದಕ್ಕೆ 1,00,000 ವ್ಯೂಸ್ ಇದೆ. ಹೌ ಟು ಕ್ಲೀನ್ ದ ಬಾತ್ರೂಮ್ ಯೂಟ್ಯೂಬಲ್ಲಿ ಹಾಕಿ ನೋಡಿ, ಬಾತ್ರೂಮ್ ತೊಳೆಯೋದು ಹೆಂಗೆ, 1,00,000 ವ್ಯೂಸು. ಸೊ ಅದು ಇಂಪಾರ್ಟೆಂಟಾ? ಸೊ ಪ್ರೀಚಿಂಗ್ಗೆ ವ್ಯೂಸ್ ಬಂದಿಲ್ಲ ಅನ್ನೋದು ಇಂಪಾರ್ಟೆಂಟಾ? ಇವತ್ತು ವ್ಯೂಸ್ನ ನೋಡಿ ಲೆಕ್ಕ ಹಾಕ್ತಾರೆ. ವ್ಯೂಸ್ ನೋಡಿ ಎಷ್ಟಾಯಿತು. ಅಡುಗೆ ಮಾಡೋದು ಹೇಗೆ, ಉಪ್ಪಿಟ್ಟು ಮಾಡೋದು ಹೇಗೆ, ಅದಕ್ಕೆ 50,000 ಜನ ವ್ಯೂಸ್. ಮಟನ್ ತೊಗೊಂಬಂದು ಅದನ್ನು ಕ್ಲೀನ್ ಮಾಡೋದ್ರಿಂದ, ಅದನ್ನು ಪೀಸಾಗಿ ಕಟ್ ಮಾಡೋದು, ಅದನ್ನು ತಪ್ಪಲೆಯಲ್ಲಿ ಹಾಕೋದು, ಅದಕ್ಕೆ ಉಪ್ಪು ಹಾಕೋದು, ಇದಕ್ಕೆ ಮೆಣಸಿನ ಪುಡಿ ಹಾಕೋದು, ಇದಕ್ಕೆ 1,00,000 ಸಬ್ಸ್ಕ್ರೈಬರ್ಸ್. ಸೊ ಸಬ್ಸ್ಕ್ರೈಬರ್ಸ್ನ ಇಟ್ಟು ವ್ಯೂಸ್ನ ಇಟ್ಟು ಇದೇ ಕರೆಕ್ಟು ಅಂತ ನಾವು ಮಾತಾಡೋಕ್ಕಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ಇವತ್ತು ನನಗೂ ವ್ಯೂಸ್ ಬರುತ್ತೆ, ನಾನು ಹಿಂಗೆ ಮಾತಾಡಿದ್ರೆ ಜನ ನನ್ನ ನೋಡ್ತಾರೆ, ಆಮೇಲೆ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾರೆ. ಈ ರೀತಿ ಎಲ್ಲ ನಾನು ಬಂದ್ಬಿಟ್ಟು ಪ್ರೀಚಿಂಗ್ ಮಾಡೋದಿಲ್ಲ. ಜನ ಸಬ್ಸ್ಕ್ರೈಬ್ ಮಾಡೋದನ್ನು ನಾನು ಮಾತಾಡೋಲ್ಲ, ನನಗೆ ಇನ್ಸ್ಪೈರ್ ಆಗೋದನ್ನೇ ಇಲ್ಲಿ ಮಾತಾಡೋದು. ನಾನು ಒಂದೊಂದು ಇಲ್ಲಿ ಬರ್ಕೊಂಬರ್ತೀನಲ್ಲ, ನನಗೆ ಇನ್ಸ್ಪೈರ್ ಆಗಿರೋದು. ನಾನು ಒಂದೊಂದು ಇಲ್ಲಿ ಹೇಳೋದೇನು ಗೊತ್ತಾ, ನನಗೆ ಮುಟ್ಟಿರೋ ವಾಕ್ಯ ವಾವ್ ಪಾ ಅಂತ ಹೇಳಿ ನನಗೆ ಇನ್ಸ್ಪೈರ್ ಆಗಿರೋದನ್ನೇ ಇಲ್ಲಿ ಮಾತಾಡೋದೇ ಹೊರತು ನನಗೆ ವ್ಯೂಸ್ ಬರಬೇಕು, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಅಂತ ನಾನು ಮಾತಾಡೋಲ್ಲ. ನನಗೆ ಯಾವ್ದು ಮುಟ್ಟಲ್ಪಡ್ತೋ ಅದನ್ನು ಮಾತಾಡ್ತಾ ಇದ್ದೆ. ಸೊ ನನಗೆ ಮುಟ್ಟಲ್ಪಟ್ಟು ನನ್ನ ಲೈಫ್ ಚೇಂಜ್ ಆಗಿದ್ರೆ ಖಂಡಿತವಾಗ್ಲೂ ನಿಮಗೂ ಮುಟ್ಟಲ್ಪಟ್ಟು ನಿಮ್ಮ ಲೈಫು ಚೇಂಜ್ ಆಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. ಆಮೇಲೆ ಸರಿ, ದೇವ್ರು ನನ್ನೊಂದಿಗೆ ಯಾವ್ಯಾವೆಲ್ಲ ವಾಕ್ಯದಲ್ಲಿ ಟಚ್ ಮಾಡಿದ್ರು, ಯಾವ್ಯಾವ ವಾಕ್ಯ ನನಗೆ ಇನ್ಸ್ಪೈರ್ ಆಯಿತು ಅನ್ನೋದನ್ನೆಲ್ಲ ನೋಡೋಣವಾ? ವಾಕ್ಯ ಮಾತಾಡಿದಾಗ ಏನೇನೆಲ್ಲ ನಡೆಯುತ್ತೆ ನೋಡಿ. ವಾಕ್ಯ ಅನ್ನೋದು ನಮ್ಮ ಲೈಫಲ್ಲಿ ತುಂಬ ತುಂಬ ಇಂಪಾರ್ಟೆಂಟು. ಅದಕ್ಕೆ ನಾವು ತುಂಬ ಗಮನವಾಗಿ ವಾಕ್ಯನ ಕೇಳಬೇಕು. ಯಾಕೆ ಗೊತ್ತಾ, ಜಾನ್ 6:33 ಯೋಹಾನನ್ ಬರೆದ ಪುಸ್ತಕ 6:33 ಏನು ಮಾಡುತ್ತೆ, ಜೀವವನ್ನು ಉಂಟು ಮಾಡುತ್ತದೆ. ಸೊ ಇವತ್ತು ನಾನು ಮಾತನಾಡುವಂಥ ಒಂದೊಂದು ವಾಕ್ಯಗಳು ನಿಮ್ಮ ಲೈಫಲ್ಲಿ ಜೀವವನ್ನು ಉಂಟು ಮಾಡಲಿ. ಆಮೇಲೆ ಇಟ್ ವಿಲ್ ಬ್ರಿಂಗ್ ಲೈಫ್. ವಾಟ್ ಎವರ್ ಈಸ್ ಡೆಡ್, ಯಾವುದೆಲ್ಲ ಸತ್ತೋಗಿದೆಯೋ ಅದಕ್ಕೆಲ್ಲ ಜೀವ ಬರೆಸುತ್ತೆ ಯೇಸುವಿನ ನಾಮದಲ್ಲಿ. ಆಮೇಲೆ ಯಾವುದೆಲ್ಲ ನಿಮ್ಮ ಲೈಫಲ್ಲಿ ತುಂಬ ಟೆನ್ಷನ್ ಆಗಿತ್ತು, ಯಾವುದೆಲ್ಲ ತುಂಬ ಕಷ್ಟ ಅನಿಸ್ತಾಯಿತೋ ಅದೆಲ್ಲ ಈಸಿಯಾಗಿ ದೇವರು ಅಯ್ಯೋ ಇಷ್ಟೇನಾ ಅನ್ನೋ ಥರ ದೇವರು ಒಂದು ದಿವಸ ಎಲ್ಲನೂ ಟಕ್ ಅಂತ ಚೇಂಜ್ ಮಾಡ್ತಾರೆ. ನೋಡಿ, ಸ್ಕೂಲ್ ಓದಬೇಕಾದ್ರೆ ಸ್ಕೂಲ್ ಟೈಮಲ್ಲಿ ಹೆಂಗೆ ಗೊತ್ತಾ, ಕೆಲವ್ರು ಬಂದ್ಬಿಟ್ಟು ಹೋಮ್ವರ್ಕ್ ಮನೇಲಿ ಮಾಡ್ಕೊಂಬಂದಿರ್ತಾರೆ. ಕೆಲವ್ರಿಗೆ ಹೆಂಗೆ ಗೊತ್ತಾ, ಬೆಳಿಗ್ಗೆ ಹೋಗಿ ಸ್ಕೂಲಲ್ಲಿ ಯಾರ್ದಾದ್ರೂ ಕಾಪಿ ಮಾಡ್ಕೊಂಡು ಬರೀತಾರೆ. ಇದನ್ನೆಲ್ಲ ಯಾಕೆ ಹೇಳ್ತೀನಿ ಗೊತ್ತಾ, ನೋಡಿ ನಾನು ಹೇಳ್ದಾಗ ನೀವು ಓಲ್ಡ್ ಮೆಮೊರೀಸ್ಗೆ ಹೋಗ್ಬಿಡ್ತೀರಾ. ಸಮ್ಟೈಮ್ಸ್ ಇಟ್ಸ್ ವೆರಿ ನೈಸ್. ಸ್ಕೂಲ್ ಬಾಗಿಲಲ್ಲಿ ಕುಂತ್ಕೊಂಡು ಇಲ್ಲಿ ಗಿವ್ ಮಿ ಯುವರ್ ಬುಕ್, ನಿನ್ನ ಬುಕ್ ಕೊಡು ಅಂತ ಬೇಗ ಅಷ್ಟರಲ್ಲೂ ಬೆಲ್ ಹೊಡೆದ್ಬಿಡ್ತೈತಾ, ಅರ್ಧ ಬರೆದಿರ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಒಂದು ಕಾಲು ಭಾಗ ಮುಗಿಸ್ಕೊಂಬಂದಿರ್ತಾರೆ. ಇನ್ನು ಕೆಲವರು ಬರೆಯೋದೇ ಇಲ್ಲ.
ಕೆಲವ್ರು ನೋಡಿ ಬೇಗ 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 ಬಂದುಬಿಡುತ್ತೆ. ಕೆಲವ್ರು 30% ಬರೆದಿರ್ತಾರೆ ಹೋಮ್ವರ್ಕು, ಕೆಲವ್ರು 50% ಬರೆದಿರ್ತಾರೆ, ಕೆಲವ್ರಿಗೆ 60%. ಈಗ ಬೆಲ್ ಹೊಡೆದಾಯ್ತು, ಎಲ್ಲರೂ 30%, 60%, 80% ಇಟ್ಕೊಂಡು ಇಲ್ಲಿಯೂ ಇನ್ನೂ ಮುಗಿಸಿಲ್ವಲ್ಲ ಅಂತ. ಈಗ ಮಾಸ್ಟ್ರ್ ಒಳಗಡೆ ಬರ್ತಾರೆ, ಟೀಚರ್ ಒಳಗಡೆ ಬಂದಿದ್ದ ತಕ್ಷಣ ಎಲ್ಲ ಸ್ಕೇಲ್ ಪಕ್ಕದಲ್ಲಿ ಇಟ್ಬಿಟ್ಟು ಎಲ್ಲ ಹೋಮ್ವರ್ಕ್ ತೊಗೊಂಬನ್ನಿ ಅನ್ನೋದೆಲ್ಲ ಇವರು ಇಮ್ಯಾಜಿನೇಷನ್ ಇರುತ್ತೆ. ಇವಾಗ ಚೆನ್ನಾಗಿ ಕೈ ಮೇಲೆ ಏನು ಬೀಳುತ್ತೆ, ಚೆನ್ನಾಗಿ ಇವಾಗ ಬೀಳುತ್ತೆ ಏಟ್ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಬೇಗ ಬೇಗ ಇವತ್ತು ಆ ಏಟ್ ಬೀಳಬಾರ್ದು ಅಂತ ಪಟ 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 ಅಂತ ಮಾಡಿರ್ತಾರೆ. ಸೊ ಈಗ ನೆಕ್ಸ್ಟು ಏನು ಮಾಡೋದು ಗೊತ್ತಿಲ್ವಲ್ಲ, ಅಯ್ಯೋ ಬೆಲ್ ಹೊಡೆದೈತಲ್ಲ ಏನು ಮಾಡೋದು ಅಂತ. ಈಗ ಕರೆಕ್ಟಿಗೆ 8 ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದಾಗ 7:55ವರೆಗೂ ಏನು ಮಾಡ್ತಾ ಇರ್ತಾರೆ, ಬೇಗ 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 ಬರೀತಾರೆ. ಕರೆಕ್ಟಿಗೆ 8 ಗಂಟೆಗೆ ಸ್ಕೂಲಿಂದ ಒಂದು ಅನೌನ್ಸ್ಮೆಂಟ್ ಆಯಿತು, ಟುಡೇ ಸ್ಕೂಲ್ ಈಸ್ ಹಾಲಿಡೇ. ಹೆಂಗಿರ್ತಿದೆ ಇವನು ಯೋಚನೆ ಮಾಡುತ್ತೆ, ಇವತ್ತು ನಾನು ಬರೆದಿಲ್ವಲ್ಲ. ಇನ್ನೂ ಕೆಲವರು ಏನು ಯೋಚನೆ ಮಾಡ್ತಾರೆ, ಹೆಂಗಾದರೂ ಒಂದು 2 ಡೇಟ್ ಬಿದ್ದೇ ಬೀಳುತ್ತೆ, ಇವಾಗ ಸ್ಕೂಲೇ ಇಲ್ಲ ಅಂದಾಗ ಹೆಂಗಿರ್ತೈತೆ, ಅಯ್ಯೋ ಅಯ್ಯೋ ಹೆಂಗೆ ಏನು ಇಲ್ಲದೆ ಇರೋದಕ್ಕೆ ಇಷ್ಟು ಕಷ್ಟಪಟ್ಟೆ ನಾನು ಅಂತ. ಈ ರೀತಿಯೇ ದೇವರು ಒಂದು ಅದ್ಭುತ ಮಾಡ್ಬೇಕಾದ್ರೆ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ, ಅಯ್ಯೋ ಅಯ್ಯೋ ಇಷ್ಟು ಟೆನ್ಷನ್ ಮಾಡಿಕೊಂಡೆ. ನೀವು ತುಂಬ ಟೆನ್ಷನ್ ಮಾಡಿಕೊಂಡು ಏನಪ್ಪ ಲೈಫಲ್ಲಿ ಇದಾಗುತ್ತಾ ಇಲ್ವಾ ಅನ್ನೋದೆಲ್ಲ ನಿಮ್ಮ ಲೈಫಲ್ಲಿ ಈಸಿಯಾಗಿ ಮುಗಿಸ್ತಾರೆ. ಆಮೇಲೆ ಒಂದು ದಿವಸ ನೀವು ಏನನ್ನು ತುಂಬ ದೊಡ್ಡದಾಗಿ ನೋಡಿದ್ರೋ ಅದು ಏನೂ ಇಲ್ಲದೆ ಇರೋ ಥರ ಮನೇಲಿ ಬಿದ್ದಿರ್ತೈತೆ. ಅವಾಗ ನೀವು ಯೋಚನೆ ಮಾಡ್ತಾರೆ, ಇಷ್ಟು ಕಷ್ಟಪಟ್ಟಿದ್ದೆ. ಆಮೇನ್. ಸೊ ಯಾವ ಕೆಲಸ ನಿಮಗೆ ವಾವ್ ಅನ್ನೋ ಥರ ಇತ್ತೋ ಆ ಕೆಲಸ ನಿಮ್ಗೆ ಇರುತ್ತೆ. ಯಾವ ದುಡ್ಡನ್ನು ನೋಡಿ ಅಯ್ಯೋ ನೋಡಿ ಇವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ, ಆ ಜಾಗಕ್ಕೆ ದೇವ್ರು ನಿನ್ನನ್ನು ಕರ್ಕೊಂಬರ್ತಾರೆ, ನೋಡಿ ಇವರೆಲ್ಲ ದೇವ್ರು ಕೊಡ್ತಾರೆ, ನನ್ನ ಕೈ ಕೊಡೋಕ್ಕಾಗ್ತಾ ಇಲ್ವಲ್ಲ ಅಂತ ಇವತ್ತು ನೀನು ಕುಂತಿರ್ಬೋದು. ಒಂದು ದಿವಸ ಬರುತ್ತೆ ಲಕ್ಷ ಲಕ್ಷ ನೀನು ಕೊಡೋ ಥರ ದೇವ್ರು ನಿನ್ನ ಕೈಯಿನ ಪ್ರಯಾಸವನ್ನು ದೇವರು ಆಶೀರ್ವದಿಸ್ತಾರೆ. ಒನ್ ಡೇ ವಿಲ್ ಕಮ್, ದ ಡೇ ವಿಲ್ ಕಮ್, ಯು ವಿಲ್ ಬಿ ಎಕ್ಸೈಟೆಡ್ ಬೈ ಸೀಯಿಂಗ್ ವಾಟ್ ಗಾಡ್ ಹ್ಯಾಸ್ ಡನ್ ಇನ್ ಯುವರ್ ಲೈಫ್. ನಿಮ್ಮ ಲೈಫಲ್ಲಿ ದೇವ್ರು ಮಾಡಿದ್ದನ್ನು ನೋಡಿ ನೀವು ಏನಪ್ಪ ಇದು, ಈ ಥರನ ದೇವ್ರು ನನ್ನನ್ನು ಆಶೀರ್ವದಿಸಿದ್ದಾರೆ ಅಂತ ಹೇಳಿ ನೀವೇ ಆಶ್ಚರ್ಯ ಪಡೋ ಥರ ದೇವ್ರ ಅದ್ಭುತಗಳನ್ನು ಮಾಡ್ತಾರೆ. ದೇವ್ರು ನಿಮ್ಮ ಲೈಫಲ್ಲಿ ಹೇಳಿದ್ದನ್ನು ನೆರವೇರಿಸೋವರೆಗೂ, ನೀವು ಅದನ್ನು ನೋಡೋವರೆಗೂ ಪರಲೋಕ ನೋಡಲ್ಲ. ಕೆಲವರು ಯೋಚನೆ ಮಾಡ್ಬೋದು, ಒಂದು ವೇಳೆ ನಾನು ಇದನ್ನೆಲ್ಲ ನೋಡ್ದೇನೆ ಹೋಗ್ಬಿಡ್ತೀನೇನು. ಕೆಲವ್ರು ಹೇಳ್ತಾರೆ ನೋಡಿ, ಈಗ ಒಂದು ವೇಳೆ ಮಕ್ಕಳಾಗಿಲ್ಲ ಅಂದಮೇಲೆ ಮಕ್ಕಳಾಗಲ್ಲ, ಅವಾಗ ಕೆಲವರು ದೊಡ್ಡವ್ರು ಏನು ಹೇಳ್ತಾರೆ ಗೊತ್ತಾ, ಏನೂ ಇಲ್ಲಪ್ಪ ನನ್ನ ಮಗನಿಗೊಂದು ಮಗ ಹುಟ್ಟುಬಿಟ್ರೆ ಅದನ್ನ ನೋಡ್ಬಿಟ್ಟು ಸತ್ತೋಗ್ತೀನಿ. ಹೇಗೆ ಆದರೆ ಹುಟ್ಟುಬಿಟ್ಟು ಮಗನೂ ದೊಡ್ಡದಾಗ್ಬಿಟ್ರೆ ಇನ್ನೂ ಬದುಕಿರ್ತಾರೆ ಗೊತ್ತಾ. ಇವ್ರು ಲಾಸ್ಟಿಗೆ ಹೇಳೋದೇನು ಗೊತ್ತಾ, ಆ ಮಗುವನ್ನು ನೋಡ್ಬಿಟ್ರೆ ನನಗೆ ಸಾಕು, ಸರಿ ಆಯ್ತು ಹುಟ್ಟುತ್ತಲ್ಲ ಹೋಗು. ನಾನೇನು ಹೇಳ್ತೀನಿ ಅಂದರೆ, ಆ ಮಗು ಒಂದು ಹುಟ್ಟುಬಿಟ್ರೆ ಸಾಕು ಅನ್ನೋದು, ನೀನು ಅಷ್ಟು ಕಷ್ಟಪಟ್ಟು ಅಯ್ಯೋ ಆದರೆ ನಡೆಯುತ್ತೋ ಇಲ್ವೋ ಗೊತ್ತಿಲ್ವಲ್ಲ, ನಮಗೂ ಒಂದು ಅದ್ಭುತ ಆದರೆ ಅನ್ನೋದು ಇವಾಗ ಈಸಿ ಆಗೋಯ್ತಾ. ಆ ರೀತಿಯೇ ದೇವ್ರು ನಿಮ್ಮ ಲೈಫಲ್ಲಿ ಯಾವುದು ಆಗಲ್ಲ ಅಂತ ಯೋಚನೆ ಮಾಡ್ತಾಯಿದ್ರು ಅದೆಲ್ಲ ದೇವ್ರು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಸೊ ವಾಕ್ಯ ಏನೇನೆಲ್ಲ ಮಾಡುತ್ತೆ, ಇಟ್ ಬ್ರಿಂಗ್ಸ್ ಲೈಫ್. ಇನ್ನೊಂದು ವಾಕ್ಯ ಏನು ಮಾಡುತ್ತೆ, ಪ್ರಾವರ್ಬ್ಸ್ 4:20 ಜ್ಞಾನೋಕ್ತಿಗಳು ಬರೆದ ಪುಸ್ತಕ 4:20-22 ವಾಕ್ಯ ಏನು ಮಾಡುತ್ತೆ, ಆರೋಗ್ಯ ತಗೊಂಬರುತ್ತೆ. ಇವತ್ತು ನಾನು ಮಾತಾಡ್ತಾ ಇರೋದು ನಿಮ್ಗೆ ಹೀಲಿಂಗ್ ನಡೀತಾ ಐತೆ. ಆಮೇನ್. ದ ವರ್ಡ್ ಈಸ್ ಬ್ರಿಂಗಿಂಗ್ ಹೀಲಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ರಿಪೋರ್ಟ್ಸ್ ಚೇಂಜ್ ಆಗ್ತಾ ಇದೆ, ಡೋಂಟ್ ವರಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಎಲ್ಲ ಚೇಂಜ್ ಆಗುತ್ತೆ ನೋಡಿ. ಅದೇ ಹೇಳ್ತಾರೆ, ಕೆಲವೊಂದು ಬ್ಯಾಕ್ಟೀರಿಯಾಸು ಒಬ್ಬ ಮನುಷ್ಯನ ಒಳಗಡೆ ಯಾವ ಸಿಂಪ್ಟಮ್ಸು ಇಲ್ಲದೆ ಇಟ್ ವಿಲ್ ಸ್ಟೇ ಫಾರ್ 8 years ಅಂತೆ. ಈ ಕ್ಯಾನ್ಸರ್ ಅಂತಾರಲ್ವಾ, ಈ ಕ್ಯಾನ್ಸರ್ ಈ ಕ್ರಿಮಿಗಳು ಒಳಗಡೆನೆ ಕೆಲಸ ಮಾಡ್ತಾ ಇರ್ತದಂತೆ. ಅದು ಯಾವಾಗ ಅದು ಜಾಸ್ತಿ ಆಗುತ್ತೋ ಆವಾಗಲೇ ಆಚೆ ಸಿಂಪ್ಟಮ್ಸ್ ಗೊತ್ತಾಗೋದು, ಆದರೆ ಒಳಗಡೆನೆ 8 ವರ್ಷದಿಂದ ಕೆಲಸ ಮಾಡುತ್ತಂತೆ. ಅದು ಒಳಗಡೆನೇ ಕೆಲಸ ಮಾಡಿ 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 ಒಂದು ದಿವಸನೇ ಎಫೆಕ್ಟ್ ಗೊತ್ತಾಗೋದು. ಓಹೋ ಇವ್ರಿಗೆ ಆಮೇಲೆ ಟೆಸ್ಟ್ ಮಾಡಿ ನೋಡಿದ್ರೆ ಇದಿರುತ್ತೆ, ಆದರೆ 8 years ಇಂದನೇ ಅದು ಒಳಗಡೆ ಕೆಲಸ ಮಾಡುತ್ತಂತೆ. ಸೊ ಯಾವ ಸಿಂಪ್ಟಮ್ಸು ಇಲ್ಲದೆ ಒಂದು ಚಿಕ್ಕ ಹುಳ ಕ್ರಿಮಿಗಳು ಶರೀರದಲ್ಲಿ ಅಷ್ಟು ಕೆಲಸ ಮಾಡ್ಬೇಕಾದ್ರೆ
ಆಕಾಶ ಭೂಮಿಯನ್ನು ಉಂಟು ಮಾಡಿದಂಥ ಈ ವಾಕ್ಯ ನಿನ್ನ ಶರೀರದಲ್ಲಿ ಎಷ್ಟು ಕೆಲಸ ಮಾಡಬೇಕು. ಸೊ ಯಾವ ಸಿಂಪ್ಟಮ್ಸು ಇಲ್ಲದೆ ಒಳಗಡೆ ತಾನಾಗೆ ಕೆಲಸ ನಡೀತಾ ಇರ್ತಿದೆ. ಯಾವ ಸಿಂಪ್ಟಮ್ಸು ಇಲ್ಲದೆ ನಿನಗೆ ಒಳಗಡೆ ಹೋಲಿ ಸ್ಪಿರಿಟ್ ಕೆಲಸ ಮಾಡ್ತಾ ಇರ್ತಾರೆ. ಯಾವ ಸಿಂಪ್ಟಮ್ಸು ನಿನಗೆ ಗೊತ್ತಾಗಲ್ಲ. ಎಲ್ಲನೂ ಒಂಥರ ಡ್ರೈ ಆಗೇ ಇರುತ್ತೆ. ಎಲ್ಲನೂ ಏನು ಕೆಲಸ ಆಗದೇ ಥರನೇ ಇರುತ್ತೆ, ಅದರ ಒಳಗಡೆ ನಡೀತಾ ಇರ್ತೈತೆ. You will never come to know that God is working inside you. One day if you see the evidence, then you will come to know that God has worked. Oh my God. Praise the Lord. So ವಾಕ್ಯ ಏನು ತರುತ್ತೆ? ಹೆಲ್ತ್. 22 ಕನ್ನಡದಲ್ಲಿ, ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ವಾಕ್ಯನೇ ಆರೋಗ್ಯ. ಎಲ್ಲರೂ ಹೇಳಿ, ನೀನೆಲ್ಲರೂ ಸುತ್ಕೊಂಬ, ನಿನಗೆ ವಾಕ್ಯನೇ ಆರೋಗ್ಯ. ನೀನು ಎಷ್ಟೇ ಟ್ರೀಟ್ಮೆಂಟ್ ತಗೋ, ವಾಕ್ಯನೇ ಆರೋಗ್ಯ. ಡಾಕ್ಟ್ರು ಸಹ ಲಾಸ್ಟಲ್ಲಿ ಏನು ಹೇಳ್ಬಿಡ್ತಾರೆ ಗೊತ್ತಾ? ಆಪ್ರೇಷನ್ ಎಲ್ಲ ಮಾಡಿ ಚೆನ್ನಾಗಿ ಎಷ್ಟು ಕುಯ್ದುಬಿಟ್ಟು ಲಾಸ್ಟಿಗೆ ದೇವ್ರಿಗೆ ಬಿಟ್ಟಿದ್ದು ಅಂತಾರೆ. ಹೇಗೆ ಎಲ್ಲ ಕುಯ್ದುಬಿಟ್ಟು ಏನು ಹೇಳ್ತಾರೆ? ಲಾಸ್ಟಿಗೆ ನಮ್ಮ ಕೈಲಿ ಆದಷ್ಟೆಲ್ಲ ನಾವು ಮಾಡಿದ್ದೀವಿ, ಇವಾಗ ಯಾರು ನೋಡಬೇಕು? ದೇವರೇ ನಿಮ್ಮನ್ನು ಕಾಪಾಡಬೇಕು. ನಾವು ಕುಯ್ಯೋಕ್ಕಿಂತ ಮುಂಚೆನೇ ಹೇಳ್ತೀವಿ, ದೇವರೇ ನಿನ್ನನ್ನು ಕಾಪಾಡೋದು. ಸೊ ಎಲ್ಲ ಕಟ್ ಮಾಡಿ ಎಲ್ಲ ಹೊಲಿದು ಆಮೇಲೆ ಲಾಸ್ಟಿಗೆ ಹೇಳ್ತಾರೆ. ನಾವು ಸ್ಟಾರ್ಟಿಂಗೇ ಹೇಳ್ಬಿಡ್ತೀವಿ, ದೇವರೇ ಯೆಹೋವಾ ರಾಫಾ, ಈ ವಾಕ್ಯ ನಿನ್ನ ಲೈಫಲ್ಲಿ ಆರೋಗ್ಯನ ತಗೊಂಬರುತ್ತೆ ಅನ್ನೋದ್ರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. ಸೊ ವಾಕ್ಯ ಏನೇನು ತರುತ್ತೆ? ಫಸ್ಟ್ ಲೈಫ್, ಎರಡನೇದು ಆಮೆನ್. ಲೂಕನಿಗೆ ಬರೆದ ಪುಸ್ತಕ 5:17. ಆಸ್ ಹಿ ವಾಸ್ ಟೀಚಿಂಗ್, ಎಲ್ಲರೂ ಹೇಳಿ, ಪವರ್ ಆಫ್ ಗಾಡ್. ವೇರ್ ದೇರ್ ಇಸ್ ಟೀಚಿಂಗ್ ದೇರ್ ಈಸ್ ದ ಪವರ್ ಆಫ್ ಗಾಡ್. ಸೊ ಯಾವಾಗೆಲ್ಲ ಬೈಬಲ್ ತೊಗೊಳ್ತೀನೋ ಅವಾಗೆಲ್ಲ ದೇವರ ಶಕ್ತಿ ಇರುತ್ತೆ ಅಲ್ಲಿ. ದೇರ್ ವಿಲ್ ಬಿ ದ ಪವರ್. ನೋಡಿ ಇದರಲ್ಲಿ ಏನು ಹೇಳ್ತದೆ ಅಂದರೆ, he was teaching and the power of the Lord was present. He was teaching and the power of the Lord was present to heal them. He was teaching. He was teaching. The power of the Lord was present. Pastor Philip Babu is teaching. The power of the Lord is present. Amen. As I am teaching, the power of the Lord is present. ಇವತ್ತು ನಾನು ಟೀಚ್ ಮಾಡ್ತಾ ಇದ್ದೀನಿ. ಸೊ ಹಾಸನದಲ್ಲಿ, ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಮೈಸೂರಲ್ಲಿ, ಎಲ್ಲ ಕಡೆದಲ್ಲೂ ದ ಪವರ್ ಆಫ್ ಗಾಡ್ ಈಸ್ ಪ್ರೆಸೆಂಟ್. ಆಮೆನ್. ವೆನ್ ಎವರ್ ಐ ಆಮ್ ಟೀಚಿಂಗ್, ನಾನು ಯಾವಾಗೆಲ್ಲ ವಾಕ್ಯ ಬೋಧಿಸ್ತೀನೋ ಆಗೆಲ್ಲ ಒಂದು ಶಕ್ತಿ ಇದೆ. ಸೊ ವಾಕ್ಯದಲ್ಲಿ ಹೇಳುತ್ತೆ ಏನು ಮಾಡಬೇಕು, ಏನು ಮಾಡಬಾರ್ದು, ಬ್ಲೆಸ್ಸಿಂಗಿಗೆ ಏನು. ನೋಡಿ ಮತ್ತಾಯನ ಬರೆದ ಪುಸ್ತಕ 16:18 ಏನು ಹೇಳುತ್ತೆ ಅಂದರೆ, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು, ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟಿದ್ದೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು. ಐ ವಿಲ್ ಗಿವ್ ಕೀಸ್. ಎಲ್ಲರೂ ಹೇಳಿ, ದೇರ್ ಆರ್ ಮೆನಿ ಕೀಸ್. ಬೇರೆ ಕೀ, ಬೀಗದ ಕೈ ಅಲ್ಲ, ಬೀಗದ ಕೈಗಳು. ದೇರ್ ಈಸ್ ನಾಟ್ ಒನ್ ಕೀ, ದೇರ್ ಆರ್ ಮೆನಿ ಕೀಸ್. ಸೊ ಒಂದೊಂದಕ್ಕೂ, ಇವಾಗ ಹೀಲಿಂಗ್ಗೆ ಬೇರೆ ಕೀ, ಆಶೀರ್ವಾದಕ್ಕೆ ಬೇರೆ ಕೀ. ನಾವು ಕರೆಕ್ಟಾದ ಬೀಗಿದ ಕೈ ಹಾಕ್ತಿ, ಕರೆಕ್ಟಾದ ಕೀಯಲ್ಲಿ ಬಾಗಿಲನ್ನ ಓಪನ್ ಮಾಡಿದೆ, ನಾವು ಅದ್ರ ಮುಂದೆ ಕುಂತ್ಕೊಂಡು ಹತ್ಕೊಂಡು ಗೋಳಾಡ್ಕೊಂಡು ಹೇಗಾದರೂ ಬಾಗಿಲು ತೆಗೀಲಿ ಅಂದರೆ ದೇವ್ರೇನು ಹೇಳ್ತಾ ಗೊತ್ತಾ? ನಾನು ಏನು ಕೀ ಕೊಟ್ಟಿದ್ದೀನೋ ಅದನ್ನು ಏನು ಮಾಡು, ಓಪನ್ ಮಾಡು. ಸೊ ವಾಕ್ಯಗಳು ನಮ್ಮ ಲೈಫಲ್ಲಿ ಒಂದು ಕೀಸ್ ಇದ್ದಂಗೆ. ಸೊ ನಾವು ಯಾವುದಕ್ಕೆ ಸರಿಯಾಗಿ ನಾವು ಹಾಕ್ತೀವೋ ಅದು ಖಂಡಿತವಾಗಲೂ ಅದಕ್ಕೆ ಡೋರು ಓಪನ್ ಆಗೇ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಸರಿ, ಈಗ ನಾನು ಪ್ರಾಸ್ಪರಿಟಿ ಮತ್ತು ಆಶೀರ್ವಾದ ನೋಡಿ, ದ ಮೈನ್ ಫೋಕಸ್, ದ ಹೋಲ್ ವರ್ಲ್ಡ್ ಈಸ್ ಬಿಹೈಂಡ್ ಮನಿ. ಇಡೀ ಲೋಕನೇ, ಇಡೀ ಜಗತ್ತೇ ಹಣದಿಂದನೇ ಇರೋದು. ಅದು ನಮ್ಮ ಹತ್ರ ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಯಾವಾಗ ಬರುತ್ತೆ, ಏನಕ್ಕೆ ಬರುತ್ತೆ, ಇದೆಲ್ಲ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೋಡಿ, ಪ್ರಾಸ್ಪರಿಟಿ ಮಾತಾಡೋದು ಭಾಳ ಇಂಪಾರ್ಟೆಂಟು. ಆದರೆ ಅದಕ್ಕಿಂತ ಮುಂಚಿತವಾಗಿ ನನಗೆ ಬರುತ್ತಾ ಅನ್ನೋದು ಇಂಪಾರ್ಟೆಂಟು.
ಲೋಕದಲ್ಲಿ ದುಡ್ಡು ಇಂಪಾರ್ಟೆಂಟು. ಏನಕ್ಕೆ ದುಡ್ಡು ಬೇಕು, ಯಾರಿಗೆ ಬರಬೇಕು, ಯಾವಾಗ ಬರಬೇಕು, ಏನಕ್ಕೆ ಬರಬೇಕು ಅನ್ನೋದಕ್ಕಿಂತ ಪಾಸ್ಟರ್ ನೀವು ಹೇಳೋ ಪ್ರಾಸ್ಪರಿಟಿ ಪ್ರೀಚಿಂಗ್ ನನಗೆ ಬರುತ್ತಾ ಎಲ್ಲರೂ ಹೇಳಿ, ನನಗೆ. ಸೊ ಇದು ನನಗೆ ಬರುತ್ತಾ ಅಂದರೆ ನಮ್ಮೊಳಗಡೆ ಒಂದು ಕಾನ್ಫಿಡೆನ್ಸ್ ಇರಬೇಕು, ನನಗೆ ಬರುತ್ತೆ. ಸೊ ನನಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಯಾವುದ್ರಲ್ಲಿ ಬರುತ್ತೆ ಅಂದರೆ, ನೀನು ಯಾರಾಗಿದ್ದೀಯಾ, ನೀನು ಯಾರು ಕ್ರಿಸ್ತನಲ್ಲಿ, ಇದನ್ನು ನೀವು ತಿಳ್ಕೊಬೇಕು. ನೋಡಿ, ರೈಚಸ್ನೆಸ್, ನೀತಿವಂತನು ಎಂಬ ಸಬ್ಜೆಕ್ಟು ಎಲ್ಲ ಕ್ರೈಸ್ತರಿಗೂ ಭಾಳ ಭಾಳ ಮುಖ್ಯವಾದಂಥ ಅಸ್ಥಿವಾರದ ಒಂದು ಪ್ರಸಂಗ. ಇಫ್ ಯು ಡೋಂಟ್ ನೋ ಯು ಆರ್ ರೈಚಸ್, ನೀವು ನೀತಿವಂತರು ಅಂತ ಒಂದು ವೇಳೆ ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಪ್ರಾರ್ಥನೆಗಳೆಲ್ಲ ಹೇಗಿರುತ್ತೆ ಗೊತ್ತಾ? ದೇವರೇ ಅಪ್ಪ ಏನಾದರೂ ಕೊಡಪ್ಪ, ಹೇಗಾದರೂ ಕೊಡಪ್ಪ, ಅಥವಾ ದೇವರೇ ನನಗೆ ಕ್ಷಮಿಸಪ್ಪ. ಇಡೀ ಪ್ರಾರ್ಥನೆ ಎಲ್ಲ ಹೆಂಗಿರುತ್ತೆ ಗೊತ್ತಾ? ಬೇಡಾಡ್ಕೊಂಡು ನನಗೆ ಕ್ಷಮಿಸು ದೇವರೇ, ನನಗೆ ಕ್ಷಮಿಸು ದೇವರೇ, ನನಗೆ ಕ್ಷಮಿಸು ದೇವರೇ, ನನಗೆ ಕ್ಷಮಿಸು ದೇವರೇ. ಇಡೀ ಪ್ರಾರ್ಥನೆ ಎಲ್ಲ ಹಿಂಗೆ ಇರುತ್ತೆ, ಬೇಡಾಡ್ಕೊಂಡು ಗೋಳಾಡ್ಕೊಂಡಿರ್ತೀವಿ. ಆದರೆ ವೆನ್ ಯು ಕಮ್ ಟು ನೋ ದಟ್ ಯು ಆರ್ ರೈಚಸ್, ನೀವು ನೀತಿವಂತರು. ರೈಚಸ್ ಮೀನ್ಸ್ ರೈಟ್ ಸ್ಟ್ಯಾಂಡಿಂಗ್ ವಿತ್ ಗಾಡ್. ಸೊ ದೇವರ ಮುಂದೆ ನಿಲ್ಲೋದಕ್ಕೆ ನಿನಗೆಲ್ಲ ಯೋಗ್ಯತೆಯೂ ಇದೆ. ದೇವರು ನಿನ್ನನ್ನು ಕೈ ಬಿಡೋದಿಲ್ಲ. ನಿನ್ನನ್ನು ದೇವರು ಆಶೀರ್ವದಿಸೋದಕ್ಕೆ ದೇವ್ರು ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು ನಿನಗೆ ಗೊತ್ತಾಗಬೇಕು ಅಂದರೆ ಫಸ್ಟು ಯು ಶುಡ್ ಅಂಡರ್ಸ್ಟ್ಯಾಂಡ್ ಹೂ ಯು ಆರ್. ಸೊ ಐ ಆಮ್ ರೈಚಸ್. 365 ಡೇಸಲ್ಲೂ ಎಂಥ ಪರಿಸ್ಥಿತಿಯಲ್ಲೂ ನಾವು ನೀತಿವಂತರು, ದೇವರು ನನ್ನನ್ನು ಕ್ಷಮಿಸಿದ್ದಾರೆ, ದೇವರು ನನ್ನನ್ನು ಆಶೀರ್ವದಿಸ್ತಾರೆ ಅಂತ ಹೇಳೋರಿಗೆ ಮಾತ್ರ ಪ್ರಾರ್ಥನೆಯಲ್ಲಿ ಒಂದು ಬಲ ಇರುತ್ತೆ. ನಿನ್ನ ಪ್ರಾರ್ಥನೆಗೆ ಶಕ್ತಿ ಇರಬೇಕು, ನಿನ್ನ ಪ್ರಾರ್ಥನೆಗೆ ಬಲ ಇರಬೇಕು ಅಂದರೆ ಯು ಶುಡ್ ನೋ ದಟ್ ಯು ಆರ್ ರೈಚಸ್. ಸೊ ನನ್ನ ಬಿಲ್ಡಿಂಗ್ ಹಂತ ಹಂತವಾಗಿ ಕಟ್ಟೋದಕ್ಕಿಂತ ಮುಂಚೆ ಇನ್ನೂ ಬೇಸ್ಮೆಂಟ್ ಫೌಂಡೇಶನಲ್ಲೇ ಆಗ್ತಾಯಿದ್ದೀನಿ. ನೋಡಿ, ಇನ್ನೂ ಭಾಳ ಟೀಚಿಂಗ್ಸ್ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ಇನ್ನೂ ಬರುವಂಥ ದಿನಗಳಲ್ಲಿ ತುಂಬ ಟೀಚಿಂಗ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಫಸ್ಟು ಈ ಅಸ್ಥಿವಾರದ ಈ ಫೌಂಡೇಶನಲ್ ಟ್ರೂತನ್ನು ನಾವು ಫಸ್ಟ್ ಚೆನ್ನಾಗಿ ತಿಳ್ಕೊಬೇಕು. ನೀತಿವಂತನು ಅನ್ನೋ ಸಬ್ಜೆಕ್ಟನ್ನು ನಾನು ಎಷ್ಟೋ ಸಾರಿ ಮಾತಾಡಿದ್ದೀನಿ, ಆದರೂ ಜನರ ಹೃದಯದಲ್ಲಿ ಆಳವಾಗಿದ್ದು ಹೋಗಿ ಕುಂತ್ಕೊಬೇಕು. ಇವತ್ತು ನಾನು ಮಾತಾಡ್ತಾ ಇರೋ ಈ ಸಂದೇಶ, ಈ ಪ್ರೀಚಿಂಗು ನಿಮ್ಮ ಮನಸ್ಸಲ್ಲಿ, ನಿಮ್ಮ ಹೃದಯದಲ್ಲಿ ಆಳವಾಗಿ ಸ್ಥಿರವಾಗಿ ನಿಂತು ಬಿಡಬೇಕು. ಕೊಲೋಸಿಯನ್ಸ್ 2:2 ಓದಿ. ಕೊಲೋಸಿ ಅವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 2ನೇ ವಾಕ್ಯ. ಹೃದಯದಲ್ಲಿ ದೃಢವಾಗಿರಬೇಕೆಂದು ಕುತೂಹಲವು ನನಗುಂಟು. ಹೃದಯದಲ್ಲಿ ದೃಢವಾಗಿರಬೇಕು. ಯಾವುದು ಹೃದಯದಲ್ಲಿ ದೃಢವಾಗಿರಬೇಕು? ದೇವ್ರ ಪ್ರೀತಿ. ದೇವ್ರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ, ನಾನು ದೇವ್ರನ್ನ ಪ್ರೀತಿಸ್ತಾ ಇದ್ದೀನಿ, ನಾನು ನೀತಿವಂತನು ಅನ್ನೋದು ಹೃದಯದಲ್ಲಿ ದೃಢವಾಗಿರ್ಬೇಕಂತೆ. ನೋಡಿ, ಇಂಗ್ಲೀಷಲ್ಲಿ ಹೇಳುತ್ತೆ ಫುಲ್ ಅಶ್ಯೂರೆನ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಟು ದ ನಾಲೆಡ್ಜ್ ಆಫ್ ದ ಮಿಸ್ಟ್ರಿ ಆಫ್ ಗಾಡ್, ಬೋತ್ ಆಫ್ ದ ಫಾದರ್ ಆ್ಯಂಡ್ ಆಫ್ ಕ್ರೈಸ್ಟ್. ಬೋತ್ ಆಫ್ ದ ಫಾದರ್ ಆ್ಯಂಡ್ ಆಫ್ ಕ್ರೈಸ್ಟ್. ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆ ಬೇರೆ, ಯೇಸು ಕ್ರಿಸ್ತನ ಮೇಲೆ ಇಡುವಂಥ ನಂಬಿಕೆ ಬೇರೆ. ಏನು ಪಾಸ್ಟರ್ ಹಿಂಗೆ ಹೇಳ್ಬಿಟ್ರಾ? ಇಷ್ಟು ದಿವಸ ಎರಡೂ ಒಂದೇ ಅಂತಲೇ ಅಂದ್ಕೊಂಡಿದ್ದೆ. ದೇವರು ಯೇಸು ಸ್ವಾಮಿ. ಯೋಹಾನನ ಬರೆದ ಪುಸ್ತಕ 14:1 ಓದಿ. ದ ಬುಕ್ ಆಫ್ ಜಾನ್ ಚಾಪ್ಟರ್ 14:1. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಏನು ಹೇಳ್ತಾರೆ ಯೇಸು ಸ್ವಾಮಿ? ದೇವ್ರನ್ನ ನಂಬ್ರಿ, ನನ್ನನ್ನು ನಂಬ್ರಿ. ಮತ್ತು ಏನು ಪಾಸ್ಟರ್, ದೇವರು ಬೇರೆ ಯೇಸು ಸ್ವಾಮಿ ಬೇರೆನಾ? ನೋಡಿ, ಜ್ಯೂಸ್ ಹ್ಯಾಡ್ ಫೇತ್ ಆನ್ ಗಾಡ್, ಕ್ರಿಸ್ಟಿಯನ್ಸ್ ಹ್ಯಾವ್ ಫೇತ್ ಆನ್ ಜೀಸಸ್. ಅನಿಸುತ್ತಿಲ್ಲ? ಯಹೂದ್ಯರಿಗೆ ದೇವರ ಮೇಲೆ ನಂಬಿಕೆ ಇತ್ತು, ಕ್ರೈಸ್ತರಿಗೆ ಕ್ರೈಸ್ತನ ಮೇಲೆ ನಂಬಿಕೆ ಇರಬೇಕು. ಯಹೂದ್ಯರು ಹೆಂಗೆ ಗೊತ್ತಾ? ದೇ ಆರ್ ಬೇಸ್ಡ್ ಆನ್ ಲಾ, ಧರ್ಮಶಾಸ್ತ್ರ. ಅವ್ರು ಕರೆಕ್ಟಾಗಿರ್ಬೇಕು, ಪರ್ಫೆಕ್ಟ್ ಇರಬೇಕು. ದೇರ್ ವಾಸ್ ನೋ ಇಂಟರ್ಸೆಸರ್. ಅವ್ರಿಗಾಗಿ ರಕ್ತ ಸುರಿಸೋರೊಬ್ರು ಇರಲಿಲ್ಲ, ಅವ್ರ ಪಾಪಗಳನ್ನು ಹೊತ್ಕೊಳ್ಳೋಕೆ ಒಬ್ರು ಇರಲಿಲ್ಲ. ಅದೆಲ್ಲ ಕುರಿ, ಪಕ್ಷಿಗಳು, ಹೋತಗಳು ಅವೆಲ್ಲ ವರ್ಷಕ್ಕೊಂದ್ಸತಿ ಕಟ್ ಮಾಡಿ ಅದರ ತಲೆ ಮೇಲೆ ಕೈ ಇಟ್ಟು ಕುರಿಗಳನ್ನು ಕತ್ತರಿಸ್ತಾ ಇದ್ರು.
ಯಹೂದ್ಯರಿಗೆ ದೇವ್ರ ಮೇಲೆ ನಂಬಿಕೆ ಇತ್ತು. ಈಗ ನಾವು ಯಾವ ಕುರಿ ಮೇಲೂ ಕೈ ಇಡೋದು ಬೇಕಾಗಿಲ್ಲ, ಯಾವ ಓತಗಳನ್ನು ಕಟ್ ಮಾಡಬೇಕಾಗಿದ್ದಿಲ್ಲ. ನಮಗಾಗಿ ಒಂದೇ ಸತಿ ಕಟ್ಟಾಗಿ, ನಮಗಾಗಿ ಒಂದೇ ಸತಿ ರಕ್ತ ಸುರಿಸಿ, ನಮ್ಮ ಪಾಪ ನಿವಾರಣೆಗಾಗಿ ಒಂದೇ ಸತಿ ರಕ್ಷಣೆಯನ್ನು ಕೊಟ್ಟು, ಒಂದೇ ಸತಿ ವಿಮೋಚನೆಯನ್ನು ಕೊಟ್ಟು, ನಮಗಾಗಿ ಶಿಲುಬೆಯಲ್ಲಿ ಒಬ್ಬರು ಸತ್ರಲ್ಲ, ಆತನ ಮೇಲೆ ನಮಗೆ ಫುಲ್ ಅಶ್ಯೂರೆನ್ಸ್, ಆತನ ಮೇಲೆ ಫುಲ್ ನಂಬಿಕೆ. ಇವತ್ತು ನಾನು ನೀವು ನೀತಿವಂತರಾಗಿ ನಿಂತಿದ್ದೀವಿ ಅಂದರೆ ದಟ್ ಈಸ್ ನಾಟ್ ಬಿಕಾಸ್ ಆಫ್ ಮೈ ಲಾ, ಇಟ್ಸ್ ಬಿಕಾಸ್ ಆಫ್ ಮೈ ಕ್ರೈಸ್ಟ್. ಸೊ ಯಹೂದ್ಯರಿಗೆ ದೇವರ ಮೇಲೆ ನಂಬಿಕೆ ಇತ್ತು, ಕ್ರೈಸ್ತರಿಗೆ ಕ್ರಿಸ್ತನ ಮೇಲೆ ನಂಬಿಕೆ ಇರಬೇಕು. ಓಕೆ, ಸೊ ಕ್ರಿಸ್ತನು ನಮಗಾಗಿ ಸತ್ತದ್ರಿಂದನೇ ಇವತ್ತು ರೈಚಸ್ನೆಸ್ ಅನ್ನೋ ಮೆಸೇಜ್ ಬಂತು. ಸೊ ಈ ರೈಚಸ್ನೆಸ್, ಈ ನೀತಿವಂತರು ಅನ್ನೋ ಒಂದೇ ಒಂದು ಆಯುಧ ನಿನಗಿದ್ರೆ ಈ ಲೋಕದಲ್ಲಿ ನೀನು ಏನು ಬೇಕಾದ್ರೂ ಮಾಡ್ಬೋದು. ಏನು ಬೇಕಾದ್ರೂ ಮಾಡ್ಬೋದು ಅಂದರೆ ಏನು ಬೇಕಾದ್ರೂ ಜಯಿಸ್ಬೋದು. ಪ್ರೈಸ್ ದಿ ಲಾರ್ಡ್. ಈ ನೀತಿವಂತನ ಗುಣಾತಿಶಯ ಹೆಂಗಿರುತ್ತೆ? ಕ್ಯಾರೆಕ್ಟ್ರಲ್ಲಿ ಒಂದು ದ ಎವಿಡೆನ್ಸ್ ಏನು? ಪ್ರಾವರ್ಬ್ಸ್ 28:1. ಆಮೇಲೆ ಜ್ಞಾನೋಕ್ತಿಗಳು ಬರ್ತ ಪುಸ್ತಕ 28:1. ಹಿಂದಟ್ಟದಿದ್ದರೂ ದುಷ್ಟನು ಹೆದರಿ ಓಡುವನು, ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು. ಶಿಷ್ಟನು ಸಿಂಹದಂತೆ ಧೈರ್ಯ. ನೀತಿವಂತನು ಅಂದ್ರೆ ಹೆಂಗ ಗೊತ್ತಾ? ಧೈರ್ಯವಾಗಿರ್ಬೇಕು ಅವನು. ಅದೇ ಒಂದು ಗುರುತು. ಗುರುತಲ್ಲಿ ಒಂದು ಗುರುತು, ನಮ್ಮ ಗುರುತು. ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನಮ್ಮ ಗುರುತಿಗೆ ಹಾಕಿ, ನಮ್ಮ ಗುರುತು ಲಯನ್. ನಮ್ಮ ಗುರುತು ಧೈರ್ಯ. ಸತ್ಯವೇದ ಹೇಳುತ್ತೆ ರೈಚಸ್ನೆಸ್ ಅಲ್ಲಿ ಒಂದು, ದ ವಿಕೆಟ್ ಫ್ಲೀ ವೆನ್ ನೋ ಒನ್ ಈಸ್ ಪರ್ಸ್ಯೂಯಿಂಗ್ ದೆಮ್, ಬಟ್ ದ ರೈಚಸ್ ಆರ್ ಆಸ್ ಬೋಲ್ಡ್ ಆಸ್ ಅ ಲಯನ್. ನೀತಿವಂತನಂದ್ರೆ ಹೆಂಗಿರ್ಬೇಕಂತೆ? ಲಯನ್ ಥರ ಇರ್ಬೇಕಂತೆ. ಸೊ ನಿನಗೆ ನೀತಿವಂತನು ನೀನು ಅಂತ ಗೊತ್ತಾದರೆ ಮಾತ್ರನೇ ಹುಲಿ ಇದ್ದಂಗೆ ಇರ್ತೀಯ, ಇಲ್ಲ ನಿನ್ನ ಪ್ರಾರ್ಥನೆ ಇಲಿ ಇದ್ದಂಗೆ ಇರ್ತೈತೆ. ನೀನು ಇಲಿ ಅಲ್ಲ, ಹುಲಿ. ಐ ಮೀನ್ ನೀತಿವಂತನು ಸಿಂಹದಂತೆ ಧೈರ್ಯದಿಂದಿರುವನು. ವಾವ್. ಧೈರ್ಯ ಅಂದರೆ ಹೆಂಗೆ ಗೊತ್ತಾ? ನಿಮ್ಮ ಮೇಲೆ ಏನು ಬ್ಲೇಮ್ ಹಾಕಿದ್ರು ನೋ ಟೆನ್ಷನ್. ನಮ್ಗೇನಿಗೆ ಗೊತ್ತಾ ಧೈರ್ಯ ಬರಲ್ಲ? ನಮ್ಮ ನೀತಿವಂತರು ಅನ್ನೋದಕ್ಕಿಂತ ಪಾಪಿ ಅನ್ನೋ ಅರಿವು ಜಾಸ್ತಿ ನಮಗೆ. ನಮ್ಮ ಕಾನ್ಷಿಯಸ್ ಎಲ್ಲ ಏನು ಗೊತ್ತಾ? ಐ ಎಮ್ ಎ ಸಿನ್ನರ್, ಐ ಎಮ್ ಎ ಸಿನ್ನರ್, ಐ ಎಮ್ ಎ ಸಿನ್ನರ್. ನೋಡಿ, ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಕೀರ್ತನೆಗಳು ಬರೆದ ಪುಸ್ತಕ 32:1. ನೋಡಿ, ಕನ್ನಡದಲ್ಲಿ ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಬರಲ್ಲ, ಇಂಗ್ಲೀಷಲ್ಲಿ ಹೇಳುತ್ತೆ, ಬ್ಲೆಸ್ಡ್ ಈಸ್ ಈ ಹೂಸ್ ಟ್ರಾನ್ಸ್ಗ್ರೆಷನ್ಸ್ ಆರ್ ಫಾರ್ ಗಿವನ್. ಯಾರು ಫರ್ಗಿವ್ ಮಾಡೋದು? ಯಾರು ಕ್ಷಮಿಸೋದು? ಫರ್ಗಿವ್ ಅಂದರೆ ಇಂಗ್ಲೀಷಲ್ಲಿ ನಾನು ಟ್ರಾನ್ಸ್ಲೇಷನ್ ಮಾಡ್ತೀನಿ. ಹೂ ವಿಲ್ ಫರ್ಗಿವ್? ದೇವರು. ಕ್ಷಮಿಸ್ಬಿಟ್ಟಿರ್ತಾನೆ, ಅದೇನು ಕವರ್ ಮಾಡೋದು? ಕ್ಷಮಿಸಿದ ಮೇಲೆ ಏನಕ್ಕೆ ಮುಚ್ಚೋದು? ನಾನೊಂದು ಹೇಳ, ಫರ್ಗಿವ್ನೆಸ್ ಅನ್ನೋದು ದೇವರು, ಕವರ್ ಅನ್ನೋದು ಜನರಿಗೆ. ದೇವ್ರು ಕ್ಷಮಿಸಿ ಜನರ ಕಣ್ಣಲ್ಲಿ ಅದನ್ನು ಮುಚ್ತಾರಂತೆ. ಸೊ ದೇವ್ರು ಕ್ಷಮಿಸ್ಬಿಡ್ತಾರಪ್ಪ, ಜನ ಕ್ಷಮಿಸಲ್ಲ. ಹುಷಾರು. ಹೆಂಗೆ? ಚೆನ್ನಾಗಿ ತಿಳ್ಕೊಳ್ಳಿ. ನೀವೇನೇ ಮಾಡಿದ್ರು ದೇವ್ರು ಕ್ಷಮಿಸ್ಬಿಡ್ತಾರೆ, ನಿಮ್ಮ ಹೆಂಡತಿ ಕ್ಷಮಿಸಲ್ಲ. ನೀವೇನೇ ಮಾಡಿದ್ರು ನಿನ್ನ ಗಂಡ ಕ್ಷಮಿಸಲ್ಲ, ನೀನೇನೇ ಮಾಡಿದ್ರು ನಿಮ್ಮ ಮಕ್ಳು ಕ್ಷಮಿಸಲ್ಲ. ಅದಕ್ಕೇನೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ನಾನು ಕ್ಷಮಿಸ್ತೀನಿ, ಲೋಕದ ಜನರ ಮುಂದೆ ನಾನು ಅದನ್ನು ಮುಚ್ತೀನಿ. ಡೋಂಟ್ ವರಿ. ಆಮೆನ್. ವಾಟ್ ಎ ಗ್ರೇಟ್ ಗಾಡ್. Forgiveness comes from God. He covers. ಅದನ್ನು ಮುಚ್ಚೋದು ಯಾರಿಗೆ ಅಂದರೆ, ಒಂದು ಜನರಿಗೆ, ಎರಡನೇದು ಸೈತಾನನಿಗೆ. ಸೈತಾನು ಹೇಳ್ಬಾರ್ದು ನೀನು ಪಾಪಿ ಅಂತ ಹೇಳ್ಬಾರ್ದು. ಅದಕ್ಕೆ ದೇವರೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಆಮೆನ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯಾಕೊಬ್ಬರನ್ನ ಜೀವಿತದಲ್ಲಿ ಏನೇನೆಲ್ಲ ಮಾಡ್ದ ಫಸ್ಟಿಂದ ಏಮರ್ಸದೆ ನೋಡಿ. ಫಸ್ಟು ಅಣ್ಣನ ಏಮರ್ಸ್ತಾನೆ, ಅಲ್ಲೇ ಅಪ್ಪನ ಏಮರ್ಸ್ತಾನೆ, ಅಲ್ಲಿ ಹೋದರೆ ಮಾವನ ಏಮರ್ಸ್ತಾನೆ. ಫುಲ್ ದೇವ್ರು ಹೇಳ್ತಾರೆ, ನಾನು ಯಾಕೋಬನ ದೇವರು, ನನ್ನ ಅಬ್ರಾಹ್ಮನ ದೇವರು, ಈಸೋಕನ ದೇವರು, ಯಾಕೋಬನ ದೇವರು. ಈ ಯಾಕೋಬ ಹೆಂಗ್ ಗೊತ್ತಾ? ಎಲ್ಲ ಏಮರ್ಸ್ಕೊಂಡ್ಬಂದಿದ್ದೆ. ಆದರೆ ಅವನ್ನ ದೇವ್ರು ಕ್ಷಮಿಸಿ ದೇವ್ರು ಹೇಳಿದ್ರು, ಐ ಆಮ್ ದ ಲಾರ್ಡ್ ಆಫ್ ಜೇಕಬ್. ಸೊ ಶಿಷ್ಟನ್ ಹೇಗಿರುವನಂತೆ? ಸಿಂಹದಂತೆ ಧೈರ್ಯದಿಂದಿರುವನು. ಇವಾಗ ಧೈರ್ಯ ಅಂದರೆ ಏನು ಗೊತ್ತಾ? ಇವಾಗ ನೋಡಿ, ಇವಾಗ ಎಲ್ಲ ದೇವ್ರು ಮುಚ್ಚಿಬಿಟ್ರು.
ಏನು ತಪ್ಪೇ ಮಾಡಿಲ್ಲ. ಓಕೆನಾ? ಈಗ ಉದಾಹರಣೆ, ಇವಾಗ ನಿಮ್ಮನ್ನು ಪೊಲೀಸವ್ರು ಕರ್ಕೊಂಡೋಗಿ ಕೋರ್ಟಲ್ಲಿ ನಿಲ್ಲಿಸ್ಬಿಡ್ತಾರೆ. ಏನಂದರೆ ನಿನ್ನ ಹತ್ರ 10 ಕೋಟಿ ಐತೆ ಅಂತ. ನನಗೆ 10 ಕೋಟಿ, ನಿನ್ನ ಹತ್ರ 10 ಕೋಟಿ ಇದೆ ಅಂತ ನಿಮ್ಮನ್ನು ಕರ್ಕೊಂಡೋಗಿ ನಿಲ್ಲಿಸ್ಬಿಡ್ತಾರೆ. ನೀವು ಜಡ್ಜ್ ಹತ್ರ ಸಾರ್ ಅಂತೀರಾ? ಏನು ಹೇಳ್ತೀರಾ? ನನ್ನ ಹತ್ರ ಎಲ್ಲ ಆಯ್ತು 10 ಕೋಟಿ, ಈಗಲೇ ಮನೆಗೆ ರೇಷನ್ ತೊಗೊಳಕ್ಕೆ ಕಾಸಿಲ್ಲ, ಇನ್ನೂ ನಾನು ಬಾಡಿಗೆ ಕಟ್ಟಿಲ್ಲ, 10 ಕೋಟಿ ಐತೆ ಅಂತ ಕೇಸ್ ನಿಮ್ಮ ಮೇಲೆ ಹಾಕಿದ್ರೆ ಏನು ಹೇಳ್ತೀರಾ? ಹಾಂ, ಭಯ ಇರ್ತೈತಾ? ಜಡ್ಜ್ ನೋಡಿದ್ರೆ ಭಯ ಇರುತ್ತಾ? ಪೊಲೀಸ್ ನೋಡಿದ್ರೆ ಭಯ ಇರುತ್ತೆ. ನೋಡಿ, ಒಂದು ಇಲ್ಲ ಅಂದಮೇಲೆ ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ದೇವ್ರು ನಿನ್ನ ಪಾಪನೆಲ್ಲ ಕ್ಷಮಿಸಿ, ದೇವ್ರು ನಿನ್ನ ಪಾಪನೆಲ್ಲ ಮುಚ್ಚಿ ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಅಂದಮೇಲೆ ನಿನಗೇನಕ್ಕೆ ಭಯ? ದೇವ್ರ ಮುಂದೆ ಅಂತ. ನೋಡಿ, ವಿ ಶುಡ್ ಫಿಯರ್ ಗಾಡ್. ದಟ್ ಫಿಯರ್ ಶುಡ್ ಬಿ ಲೈಕ್ ಎ ರೆವರೆನ್ಸ್. ಎಷ್ಟು ಒಳ್ಳೆ ದೇವರು ಅಂತ. ಆ ಥರ ನಿನಗೆ ದೇವ್ರ ಮೇಲೆ ಘನತೆ ಬರಬೇಕು ಹೊರತು ಭಯ ಬರಬಾರ್ದು. ಒಂದು ನೋಡಿ, ಎಷ್ಟೆಲ್ಲ ದೇವರು ಒಳ್ಳೆಯವರು ಅಂತ ಮಾತಾಡಿದ್ರು ನಮ್ಮ ಟೈಮೇ ಸಾಲಲ್ಲ, ಅಷ್ಟಿದೆ. ಓಕೆನಾ? ನೋಡಿ, ಈಗ ಸೇಟನ್ ಏನು ಹೇಳ್ತಾ ಗೊತ್ತಾ? ಇವನ ಹತ್ರ ಪಾಪ ಐತೆ. ಇವಾಗ ಕೋರ್ಟಲ್ಲಿ ನಿಲ್ಲಿಸ್ಬಿಟ್ಟು ಇವನ ಹತ್ರ ಪಾಪ ಐತೆ ಅಂತ. ಯಾರೇ ಹೇಳಿದ್ದು ಪಾಪ ಐತೆ ಅಂತ? ಆ ಥರ ಏನೂ ಇಲ್ವಲ್ಲ. ದೇವರೆಲ್ಲ ಕ್ಷಮಿಸಿ ಎಲ್ಲ ಮುಚ್ಚಿಬಿಟ್ರಲ್ಲ, ಎಲ್ಲ ಕ್ಲಿಯರ್ ಆಗೋಯ್ತಲ್ವ ಅಂತ. ಸೈತಾನನ ಮುಂದೆ ನೀವು ಧೈರ್ಯವಾಗಿ ನಿಲ್ಲಿಸೋದಕ್ಕೇನೆ ದೇವರು ನೀತಿವಂತನು ಎಂಬ ಈ ಒಂದು ಆಯುಧನ ದೇವ್ರು ನಿಮ್ಗೆ ಕೊಟ್ಟಿದ್ದಾನೆ. ಆಯುಧ ಅಂದಿದ ತಕ್ಷಣ ನೋಡಿ ಹೆಂಗೆ ಗೊತ್ತಾ? ಫಸ್ಟ್ ಆಯುಧ ಅಂದರೆ ಒಂದು ವೆಪನ್ ಅಂತ ಇಟ್ಕೊಳ್ಳಿ. ಯಾವ ರೀತಿ ವೆಪನ್ ಗೊತ್ತಾ? ಈಗ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಈಗ ಒಬ್ಬ ಗನ್ ತೊಗೊಂಬಂದ್ಬಿಟ್ಟ, ಒಂದು 40 ವಯಸ್ಸು, ಒಂದು 40 years ಮ್ಯಾನ್ ಗನ್ ತೊಗೊಂಡು ಬಂದೂಕ್ ತೊಗೊಂಬಂದ್ಬಿಟ್ಟ. ಹಿಂಗೆ ತೋರಿಸ್ತಾ ಇದ್ದಾನೆ. ನಿಮ್ಗೇನಾಗುತ್ತೆ? ನೋಡಿದ ತಕ್ಷಣ ಅನ್ನೋ ಭಯ ಆಗ್ಬಿಡ್ತಿದೆ. ಸರಿ, ಏನೋ ಮಾಡ್ತೀರಾ? ಸರಿ, ಹೆಂಗೋ ಅವನ ಮೇಲೆ ಫೈಟ್ ಮಾಡಿ ಗನ್ ಕೆಳಗಡೆ ಬಿದ್ದೋಯ್ತು. ನೀವು ಜಯಿಸ್ಬಿಟ್ರ, ಅವನ್ನ ಹೊಡೆದು ಬೀಳಿಸ್ಬಿಟ್ರ. ಈಗ ಗನ್ನು ಒಂದು 8 ವಯಸ್ಸು ಹುಡುಗ ತೊಗೊಳ್ತಾನೆ. ಅವನು ತೊಗೊಂಡು ಕೈಯಲ್ಲಿ ಹ್ಯಾಂಡ್ಸಪ್ ಅಂತಾನೆ. ಅವ್ನು 40 ವಯಸ್ಸು, ಇವನು 8 ವಯಸ್ಸು ಅಂತಾನೆ. ನಾವು ಪ್ರಾಬ್ಲಮ್ ಅಂತ ಇರ್ತೀರಾ? ಅವ್ನು 40 ವಯಸ್ಸಾಗಿರಲಿ, 8 ವಯಸ್ಸಾಗಿರಲಿ, 5 ವಯಸ್ಸಾಗಿರಲಿ, ಭಯ ಇರೋದು ಯಾವುದಕ್ಕೆ? ಗನ್ನಿಗೆ. ಅರ್ಥ ಆಯ್ತಲ್ಲ? ಗನ್ನಿಗೆ ಭಯ ಇರೋದೇ ಹೊರತು ವಯಸ್ಸಿಗಲ್ಲ. ಅದೇ ರೀತಿಯೇ ನೀತಿವಂತನು ಅನ್ನೋ ಒಂದು ಹೆಸರು ಸೈತಾನನಿಗೆ ಭಯ ಇರೋದು ನಿನ್ನ ವಯಸ್ಸಿಗಲ್ಲ. ನಿನಗೆ ಎಷ್ಟೇ ವಯಸ್ಸಾಗಿರ್ಬೋದು, ನಿನಗೆ ನೀತಿವಂತನು ಎಂಬ ಆಯುಧ ನಿನ್ನ ಹತ್ರ ಇದ್ದರೆ ಅವನು ಭಯ ನೀನು ಸುಮ್ಮನೆ ಗನ್ನಿಟ್ಕೊಂಡ್ರೆ ಹೆಂಗೆ ಗೊತ್ತಾ? ನಿನಗೆ 8 ವಯಸ್ಸಾಗಿರಲಿ, 5 ವಯಸ್ಸಾಗಿರಲಿ, 40 ವಯಸ್ಸಾಗಿರಲಿ, ಇಫ್ ಯು ಹ್ಯಾವ್ ಎ ವೆಪನ್ ಆಫ್ ರೈಚಸ್ನೆಸ್, ಇಫ್ ಯು ಹ್ಯಾವ್ ಎ ವೆಪನ್ ಆಫ್ ರೈಚಸ್ನೆಸ್, ಅದಕ್ಕೆ ಭಯಪಡೋದು. ಅಯ್ಯೋ ಏನಪ್ಪ ಇವ್ನು ನೀತಿವಂತನು ಅಂದ್ಬಿಟ್ಟ, ನಾನು ದೇವರ ಮಗನು ಅಂತಾನಲ್ಲ ಅಂದ್ಬಿಟ್ಟು ಅವನು ಅವ್ರಿಗೆ ನೋಡಿ ಭಯಪಡೋದೇ ಹೊರತು ದೇವರೇ ಕ್ಷಮಿಸಪ್ಪ ಕ್ಷಮಿಸಪ್ಪ ಅಂತ ಹತ್ತು ಬೇಡಾಡಿ ಗೋಳಾಡೋರಿಗೆ ಅವನು ಭಯನೇ ಪಡಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಫಸ್ಟ್ ನಾನು 1 hour ಕಣ್ಣೀರಲ್ಲೇ ಕುಂತ್ಕೋ. ನಾನು ಹಾಗೇ ಮೊಣಕಾಲಲ್ಲೇ ಕಣ್ಣೀರಲ್ಲಿ ಕುಂತ್ಕೊಂಡು ದೇವ್ರ ಹತ್ರ ಹಾಗೇ ನನ್ನ ಪಾಪಗಳನ್ನೆಲ್ಲ ಕ್ಷಮಿಸು. ಸೈತಾನನಿಗೇನು ಎಫೆಕ್ಟ್ ಆಗಿರಲ್ಲ. ಆದರೆ ಒಂದೇ ಒಂದು ನೀನು ನೀತಿವಂತನು ಅಂತ ಹೇಳ್ಬಿಟ್ಟೆ ನೋಡ್ದ, ಇದು ಒಂದೇ ಒಂದು ಆಯುಧಕ್ಕೆ ಅವನು ಎದುರೋದು. ಯೇಸು ಸ್ವಾಮಿನ ನೋಡಿ ಕಾಯಿಲೆಗಳು ಎದುರ್ತಾಯಿತ್ತು. ಯೇಸು ಸ್ವಾಮಿನ ನೋಡಿ ಸಮುದ್ರ ಎದುರ್ತಾಯಿತ್ತು, ಬಿರುಗಾಳಿ ಎದುರ್ತಾಯಿತ್ತು, ಕಾಯಿಲೆ ಎದುರ್ತಾಯಿತ್ತು, ಸೈತಾನನೂ ಎದುರ್ತಾಯಿತ್ತ. ಏನಕ್ಕೆ? ಜೀಸಸ್ ವಾಸ್ ರೈಚಸ್. ಯೇಸು ಸ್ವಾಮಿ ನೀತಿವಂತನಾಗಿದ್ದರಿಂದ ಸೈತಾನನು ಎಲ್ಲ ಬರಗಳು, ಕಾಯಿಲೆಗಳು, ದರಿದ್ರ ಎಲ್ಲ ಭಯಪಡ್ತಾ ಇತ್ತು. ಏನಕ್ಕೆ? ಹಿ ವಾಸ್ ರೈಚಸ್. ಆ ರೈಚಸ್ನೇ ಇವಾಗ ನನಗೆ ಕೈ ಕೊಟ್ಟಿರೋದು. ಈಗ ನನ್ನನ್ನು ನೋಡಿದ್ರೆ ಸೈತಾನನ ಎದುರಬೇಕು, ಕಾಯಿಲೆಗಳು ಎದುರಬೇಕು, ದರಿದ್ರ ಎದುರಬೇಕು. ಯಾಕೆಂದರೆ ಯೇಸು ಸ್ವಾಮಿ ಹತ್ರ ಇದ್ದಂಥ ಅದೇ ಗನ್ನೆ, ಅದೇ ರೈಚಸ್ನೆಸ್ಸೇ, ಅದೇ ನೀತಿವಂತನೆಂಬ ಆಯುಧನೇ ಇವತ್ತು ನನ್ನ ಹತ್ರ, ನಿಮ್ಮ ಹತ್ರ ಇರೋದು. ಸೊ ಇವತ್ತು ಸೈತಾನನ ಎದುರೋದು ನಿನ್ನ ಫಾಸ್ಟಿಂಗಿಗಲ್ಲ, ನೀವೆಷ್ಟು ಹೈಟ್ ಇದ್ದೀರಾ ಅಂತಲ್ಲ, ನೀವೆಷ್ಟು ಬೆಳ್ಳಗಿದ್ದೀರಾ ಅಂತಲ್ಲ, ನೀವೆಷ್ಟು ದಪ್ಪ ಇದ್ದೀರಾ ಅಂತಲ್ಲ. ನೀನು ಸಣ್ಣಕ್ಕೆ, ತೆಳ್ಳಕ್ಕೆ, ಕುಳ್ಳಕ್ಕೆ ಒಣಗೋಗಿ ನೀನು ನೀತಿವಂತನು ಅಂದರೆ ಸೈತಾನನ ಭಯಪಡ್ತಾನೆ. ಅರ್ಥ ಆಯ್ತಾ? ನೀನು ಹಿಂಗೇ ಇರು, ಹೇಗೇ ಇರು, ನೀತಿವಂತನೆಂಬ ಡ್ರೆಸ್ಸನ್ನು ಹಾಕೋ.
ಆಮೇನ್. ಸೊ ಯಾರೆಲ್ಲ ನೀತಿವಂತರೋ ಅವರೆಲ್ಲ ಆಶೀರ್ವಾದಕ್ಕೆ ಯೋಗ್ಯರು, ಅವರೆಲ್ಲ ಬಾಧ್ಯರು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ನಮಗೆ ನಮ್ಮ ದೇವ್ರ ಮೇಲೆ ನಮಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾರೆ, ದೇವ್ರು ನನ್ನನ್ನು ಚೇಂಜ್ ಮಾಡ್ತಾರೆ, ನನ್ನ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ ಅನ್ನೋದನ್ನ ನಮಗೆ ಒಂದು ಧೈರ್ಯ ಇರಬೇಕು. ನೋಡಿ, ಒಂದು ಮ್ಯಾನ್ ಆಫ್ ಗಾಡ್, ಒಂದು ಸೇವಕರು ಒಂದು ದಿವಸ ಕೈಯಲ್ಲಿ ಗಡ್ಡೆ ಬಂದುಬಿಡ್ತಂತೆ, ಟ್ಯೂಮರು. ಸೊ ಡಾಕ್ಟ್ರ್ ನೋಡಿಬಿಟ್ಟು ಇದು ಕ್ಯಾನ್ಸರು, ಇಮಿಡಿಯೇಟ್ ಇದನ್ನು ನೀವು ಆಪ್ರೇಟ್ ಮಾಡಲೇಬೇಕು ಅಂತ ಹೇಳಿದ್ರಂತೆ. ಇವರು ಒಂದೇ ಒಂದು ಮಾತು ಹೇಳಿದ್ರಂತೆ, ಹಂಗೆ ಹೇಳಿದ ತಕ್ಷಣ ಇವ್ರು ಕೋಪ ಬಂದ್ಬಿಡ್ತಂತೆ. ಟೇಕ್ ಯುವರ್ ಹ್ಯಾಂಡ್ಸ್, ಕ್ಯಾನ್ಸರ್ ಡಸಂಟ್ ಬಿಲಾಂಗ್ಸ್ ಟು ಮೀ. ಆ ಕ್ಯಾನ್ಸರ್ ನನಗೆ ಬರಬಾರ್ದು ಯೇಸು ನಂತೇಳಿ. ಡಾಕ್ಟ್ರಿಗೆ ಕೋಪ ಬಂದ್ಬಿಡ್ತಂತೆ, ನಮ್ಗೆ ಗೊತ್ತಿಲ್ದಿರ ನಿಮ್ಗೆ ಗೊತ್ತಾ ಅಂತ. ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಕ್ಯಾನ್ಸರ್ ಬರಲ್ಲ, ದೇವ್ರು ನನಗೆ ಗುಣಪಡಿಸ್ತಾರೆ ಹೋಗೊಂಡ್ಬಿಟ್ಟು ಎದ್ದು ಬಂದ್ಬಿಟ್ರಂತೆ. ಸ್ವಲ್ಪ ದಿವಸ ಆಗಿದ ಮೇಲೆ ಇವ್ರ ಫೇತಲ್ಲಿ ಅದು ವಾಸಿ ಆಗೋಯ್ತು. ತಿರ್ಗಾ ಅದೇ ಡಾಕ್ಟರ್ ನೋಡಿದ್ರಂತೆ, ನೋಡ್ಬಿಟ್ಟು ಆ ಗಡ್ಡೆ ನೀವು ತೋರಿಸಿದ್ರಿ ನೋಡಿ ಇವಾಗ ಅಂತ. ಅವ್ರು ನೋಡ್ಬಿಟ್ಟು ಏನೂ ಇಲ್ಲ, ನೋಡಿದ ತಕ್ಷಣ ಹೇಳಿದಂತೆ, ಏನಿದೆ ಎಲ್ಲ ಹೋಗ್ಬಿಡಿ, ಓ ಮೈ ಗಾಡ್ ಅಂದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ನೋ, ಈಸ್ ನಾಟ್ ಯುವರ್ ಗಾಡ್, ಈಸ್ ಮೈ ಗಾಡ್. ಓ ಮೈ ಗಾಡ್ ಅಂದಿದ್ದಕ್ಕೆ ಅವನೇನು ಹೇಳಿದಂತೆ, ಈಸ್ ನಾಟ್ ಯುವರ್ ಗಾಡ್, ಈಸ್ ಮೈ ಗಾಡ್. ಐ ನೋ ಮೈ ಗಾಡ್. ನನ್ನ ದೇವ್ರು ಎಂಥವ್ರು ಅಂತ ನಮಗೆ ಗೊತ್ತಿರಬೇಕು. ಸೊ ನಾವು ಸಿಂಹದಂತೆ ಧೈರ್ಯವಾಗಿರಬೇಕು. ಏನೇ ಬಂದ್ರೂ ನಮಗೆ ಗೊತ್ತಿರ್ತೈತೆ, ನನಗೆ ಗೊತ್ತು ಎಲ್ಲ ಪರಿಸ್ಥಿತಿಗಳನ್ನು ಚೇಂಜ್ ಮಾಡುವಂಥ ಒಂದು ದೇವರು ನಮ್ಮ ಜೊತೆ ಇದ್ದಾರೆ. ಹಿ ವಿಲ್ ಚೇಂಜ್ ಎವ್ರಿ ಸಿಚುವೇಶನ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಕೀರ್ತನೆ 112:7-8, Psalms 112:7-8. ನೋಡಿ ಎಷ್ಟು ವಾಕ್ಯ ಇದೆ, ವಾಕ್ಯದ ಸುರಿಮಳೆ. ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ, ಯೆಹೋವನಲ್ಲಿ ಭರವಸೆವಿಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ಎಲ್ಲರೂ ಹೇಳಿ, ಅವನ ಮನಸ್ಸು ಸ್ಥಿರವಾಗಿರುವುದು. ಎಲ್ಲರೂ ಹೇಳಿ, ಅವನ ಮನಸ್ಸು ಸ್ಥಿರವಾಗಿರುವುದು. ನನ್ನ ಮನಸ್ಸು ಸ್ಥಿರವಾಗೈತೆ, ನನ್ನ ದೇವರು ನನ್ನ ಜೊತೆ ಇರೋದ್ರಿಂದ ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ ಅನ್ನೋ ಸ್ಥಿರವಾದ ನಂಬಿಕೆ ನನ್ನೊಳಗಡೆ ಇರೋದ್ರಿಂದ ನಥಿಂಗ್ ಕ್ಯಾನ್ ಶೇಕ್ ಮೀ. ನೋಡಿ, ಅದಕ್ಕೆ ಉದಾಹರಣೆಗಳಲ್ಲಿ ಬೈಬಲಲ್ಲಿ ಹೆಂಗಿದ್ರು ಅಂತ ಒಂದು 2-3 ನೋಡೋಣ. ಈ ಈಸ್ ನಾಟ್ ಅಫ್ರೇಡ್ ಆಫ್ ರಿಸೀವಿಂಗ್ ಬ್ಯಾಡ್ ನ್ಯೂಸ್. ಓಕೆ, ಏನು ಬ್ಯಾಡ್ ನ್ಯೂಸು? Acts 12, ಅಪೊಸ್ತಲರ ಬರೆದ ಪುಸ್ತಕ 12ನೇ ಅಧ್ಯಾಯ 1ರಿಂದ. ಆ ಸಮಯದಲ್ಲಿ ಅರಸನಾದ ಹೇರೋದನು, ಕಿಂಗ್ ಹೇರೋದ್ ಏನು ಮಾಡ್ದ ಗೊತ್ತಾ? ಹಿಂಸೆ ಪಡಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಕೆಲವ್ರನ್ನ. ಅದರಲ್ಲಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸನು. ಯಾಕೋಬನನ್ನು ಕೊಲೆ ಮಾಡಿಬಿಟ್ಟಂತೆ, ತಲೆ ಕಟ್ ಮಾಡಿಬಿಟ್ರು. ಈಗ ಎಲ್ಲರಿಗೂ ತುಂಬ ಇಷ್ಟ ಆಗೋಯ್ತು, ಅದು ಮೆಚ್ಚುಗೆ ಆಗೋಯ್ತು. ವಾವ್, ನೋಡಿ ಅಲ್ಲೇಲಿ ಅಂದರೆ ಇವಾಗ ತಲೆನೇ ಕಟ್ ಮಾಡಿಬಿಟ್ರು ಅಂದ್ಬಿಟ್ಟು ಇವತ್ತು ನೋಡಿ ಚರ್ಚೆಲ್ಲ ಹೊಡೆದಾಕ್ಬಿಟ್ರು ಅಂದಿದ ತಕ್ಷಣ ಎಲ್ಲರಿಗೂ ಎಷ್ಟು ಖುಷಿ ಆಗುತ್ತೆ. ಆ ಥರ ಅವಾಗ ಆ ಟೈಮಲ್ಲೂ ಹೇರೋದನ್ನು ತಲೆ ಕಟ್ ಮಾಡಿದ ತಕ್ಷಣ ಎಲ್ಲರೂ ವಾವ್ ಅಂದರು. ಅದಕ್ಕೆ ರಾಜನ್ ಖುಷಿಯಾಗಿ ಏನು ಮಾಡ್ತಾನೆ, ಸರಿ ಓಕೆ ಇದನ್ನು ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಪೇತ್ರನನ್ನು ಕರ್ಕೊಂಬರ್ತಾನೆ. ಇದು ಯಹೂದ್ಯರಿಗೆ ಮೆಚ್ಚುಗೆ ಆಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿಸಿದನು. ಆ ಕಾಲದಲ್ಲಿ ಉಳಿಯಿಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು. ಓಕೆ, ಪೇತ್ರನನ್ನು ಕರ್ಕೊಂಬಂದರು. 5ನೇ ವಾಕ್ಯ. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಆತನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ನೋಡಿ, ಪೇತ್ರನನ್ನು ಕರ್ಕೊಂಬಂದಿರೋದೇನಕ್ಕೆ? ಫಸ್ಟ್ ಇವನ್ ತಲೆ ಕತ್ತರಿಸಿದ್ರು, ನೆಕ್ಸ್ಟ್ ಬೆಳಿಗ್ಗೆ ಯಾರು ತಲೆ ಕತ್ತರಿಸ್ಬೇಕು? ಪೇತ್ರನ ತಲೆ ನೆಕ್ಸ್ಟ್ ದಿವಸ ಕತ್ತರಿಸ್ಬೇಕು. ಅದಕ್ಕೆ ಪೇತ್ರನ ಕರ್ಕೊಂಬಂದು ಜೈಲಲ್ಲಿ ಇಟ್ಟಿದ್ದಾರೆ. ನೆಕ್ಸ್ಟ್ ಡೇ ಇವನ್ ತಲೆ ಹೋಗುತ್ತೆ, ಇವನ್ನ ಕರ್ಕೊಂಬಂದು ಜೈಲಲ್ಲಿ ಇಟ್ಟಿದ್ರು. ಇವಾಗ ನಾಳೆ ಸಾಯ್ತಾ ಇದ್ದೀರಾ ಅಂತ ನಿಮಗೆ ಒಂದು ವೇಳೆ ವಿಷಯ ಗೊತ್ತಾದರೆ ಹೆಂಗಿರುತ್ತೆ? ಎಲ್ಲರಿಗೂ ಫೋನ್ ಮಾಡಿ ನಾನು ಲಾಸ್ಟ್ ವಿಷಯ ಏನು ಅಂತ ಹೇಳ್ಬಿಡ್ತೀವಿ. ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಿಲ್ಲ, ಓಕೆನಾ? ಟೆನ್ಷನು, ಓಕೆನಾ? ಅದಕ್ಕೆ ನೋಡಿ, ದೇವರು ಯಾರಿಗೂ ಸಾಯೋ ದಿನ ಹೇಳೋದಿಲ್ಲ. 100 ವಯಸ್ಸು ನೋಡಿ, ಇವಾಗ ಒಂದು ವೇಳೆ 70 ಅವ್ನು ಬದುಕೋದು ಅಂತ ಇವನಿಗೆ ಹೇಳ್ಬಿಟ್ರೆ 30 ಹೊರಟೋಗ್ತಾನೆ. ಅದಕ್ಕೆ ಡೆತ್ ಡೇಟನ್ನು ದೇವ್ರು ಯಾರಿಗೂ ಹೇಳೋದಿಲ್ಲ. ದೇವರೇ ಹೇಳಿದ ಮೇಲೆ, ದೇವರೇ ಹೇಳಲ್ಲ ಅಂದಮೇಲೆ ನೀವೇ ಕೇಳ್ತಾ ಇದ್ದೀರಾ 60, 50, 55, 65, 70. ದೇವರು ಡೇಟೇ ಡಿಸೈಡ್ ಮಾಡಿಲ್ಲ, ನೀನು ಯಾಕೆ ಡಿಸೈಡ್ ಮಾಡ್ತೀಯಾ? ಅದಕ್ಕೇ 100 ಅಂತಲೂ ಹೇಳ್ಬೇಡ, 120 ಹೇಳ್ಬೇಡ, ಎಷ್ಟು ಅಂತ ಏನು ತಲೆ ಕೆಡ್ಸ್ಕೊಂಬೇಡ. ದೇವರೇ ಡಿಸೈಡ್ ಮಾಡಿಲ್ಲ, ನೀನು ಡಿಸೈಡ್ ಮಾಡಬೇಡ. ಸಾಕ? ಕೆಲವರು ಹೇಳ್ತಾರೆ 100 ವರ್ಷ ಬಾಳ್ ಸಾಕ? 100? 100 ವರ್ಷ? 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 100
ಸೊ ಎಷ್ಟು ವರ್ಷ ಅನ್ನೋದು ದೇವ್ರು ಡಿಸೈಡ್ ಮಾಡಿಲ್ಲ. ಸೊ ಯು ಡೋಂಟ್ ಹ್ಯಾವ್ ಟು ಡಿಸೈಡ್ ಇಟ್. ಕಮಾನ್, ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ 6ನೇ ವಾಕ್ಯ. ಈಗ ನೆಕ್ಸ್ಟ್ ಡೇ ತಲೆ ಕತ್ತರಿಸ್ತಾರೆ. ಹೇರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಬೆಳಿಗ್ಗೆ ತಲೆ ಕತ್ತರಿಸ್ತಾರೆ. ಏನು ಮಾಡ್ತಾ ಇದ್ನಂತೆ? ನಿದ್ದೆ ಬರುತ್ತಾ? ಬೆಳಿಗ್ಗೆ ಸಾಯ್ತೀವಿ ಅಂತ ಗೊತ್ತಾದ್ಮೇಲೆ ನಿದ್ದೆ ಬರುತ್ತಾ? ಇವ್ನು ನೋಡಿ ಎಷ್ಟು ಆರಾಮಾಗಿ ಮಲ್ಕೊಂಡು. ಏನಕ್ಕೆ? ಇವನಿಗೆ ದೇವರು ಒಂದು ಮಾತು ಹೇಳಿದರು. ಏನು ಹೇಳಿದ್ರು ಗೊತ್ತಾ? 21:20 ಯೋಹಾನನ ಬರೆದ ಪುಸ್ತಕ 21:18 ನೋಡಿ. ಲಾಸ್ಟಲ್ಲಿ ಎಷ್ಟು ಸ್ಪೀಡಾಗಿ ಓಡಬೇಕಾಗುತ್ತೆ. ಪಟ 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 ಅಂತ ಬನ್ನಿ ಬೇಗ. ಯೋಹಾನನ ಬರೆದ ಪುಸ್ತಕ 21:18, ದ ಬುಕ್ ಆಫ್ ಜಾನ್ 21:18. ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀನು ಯೌವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಆದರೆ ನೀನು ಮುದುಕನಾದಾಗ, ಏನು ಹೇಳಿದ್ರು ಯೇಸು ಸ್ವಾಮಿ? ನೀನು ಮುದುಕನಾದಾಗ. ಎಲ್ಲರೂ ಹೇಳಿ. ಈಗ ಇವನ್ನ ಮುದುಕ ಆಗಿದ್ಮೇಲೆ ಕರ್ಕೊಂಬಂದಿಲ್ಲ ಜೈಲಲ್ಲಿ. ಇಮಿಡಿಯೇಟ್ ಯೇಸು ಸ್ವಾಮಿ ಸತ್ತಿದ್ದು ಸ್ವಲ್ಪ ವರ್ಷಕ್ಕೆ ಸ್ವಲ್ಪ ದಿನದಲ್ಲೇ ಕರ್ಕೊಂಬಂದ್ಬಿಟ್ರು. ಅದಕ್ಕೆ ಇವನಿಗೆ ಯಾವುದ್ರ ಮೇಲೆ ನಂಬಿಕೆ ಗೊತ್ತಾ? ಬೆಳಿಗ್ಗೆ ತಲೆ ಹೋಗುತ್ತೆ ಅಲ್ಲ, ನಾನು ಮುದುಕನಾಗ್ತೀನಲ್ಲ. ಯೇಸು ಸ್ವಾಮಿ ಏನು ಹೇಳಿದ್ರು? ನೀನು ಮುದುಕನಾದಾಗ. ಎಲ್ಲರೂ ಹೇಳಿ. ಇವನ್ನ ಮಲಗಿಸೋರೆ ಬೆಳಿಗ್ಗೆ ತಲೆ ಕಟ್ ಮಾಡೋಕ್ಕೆ. ಇವನಿಗೆ ಯಾವುದ್ರ ಮೇಲೆ ನಂಬಿಕೆ? ತಲೆ ಕಟ್ ಮಾಡ್ತಾರೆ ಅನ್ನೋ ನಂಬಿಕೆನಾ, ಮುದುಕನಾದಾಗ ಅನ್ನೋದ್ರ ಮೇಲೆ ನಂಬಿಕೆನಾ? ಸೊ ಪರಿಸ್ಥಿತಿಗಳು ಏನು ಅನ್ನುತ್ತೆ ಅಂತ ನೀನು ತಲೆ ಕೆಡ್ಸ್ಕೊಬೇಡ. ವಾಕ್ಯ ನಿನ್ನ ಬಗ್ಗೆ ಏನು ಹೇಳುತ್ತೆ ಅಂತ ಮಾತ್ರ ನೀನು ತಲೆ ಕೆಡ್ಸ್ಕೊಬೇಕಷ್ಟೇ. ಪ್ರೈಸ್ ದಿ ಲಾರ್ಡ್. 1, ಪೇತ್ರನಿಗೆ ಚೆನ್ನಾಗಿ ಗೊತ್ತಿತ್ತು, ಹಿ ವಿಲ್ ನೆವರ್ ಡೈ ಅಂಟಿಲ್ ವಾಟ್ ಗಾಡ್ ಹ್ಯಾಸ್ ಪ್ರಾಮಿಸ್ಡ್ ಹಿಮ್. ನೀವು ಚೆನ್ನಾಗಿ ತಿಳ್ಕೊಳ್ಳಿ, ನೀವು ಸಾಯೋದಿಲ್ಲ. ದೇವರು ನಿಮಗೆ ಏನು ಪ್ರಾಮಿಸ್ ಮಾಡಿದ್ರೋ ಅದು ನೆರವೇರೋವರೆಗೂ ನೀವು ಸಾಯಲ್ಲ. ಓಲಾ ಸತರಬ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪೌಲನಿಗೂ ಅದೇ ರೀತಿ ಒಂದು ಸಂಭವ ನಡೀತು. ಪೌಲನು ಅದೇ ರೀತಿ ಹೇಳ್ತಾನೆ ನೋಡಿ. ಆಕ್ಟ್ಸ್ 27:22 ಇಂದ ಅಪೊಸ್ತಲರ ಬರೆದ ಪುಸ್ತಕ 27ನೇ ಅಧ್ಯಾಯ 22 ಬೇಗ. ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ. ನಾನು ಯಾರವನಾಗಿದ್ದೇನೋ, ಯಾರನ್ನು ನೇಮಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಿನ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದ್ದಾನೆ. ಪೌಲನ್ ಏನು ಹೇಳ್ತಾನೆ? ನೆನ್ನೆ ನೈಟ್ ಒಂದು ದೇವದೂತನ ಬಂದರು, ನನಗೆ ಹೇಳಿದ್ರು ನೀನು ಸಾಯಲ್ಲ, ಏರೋದನ ಮುಂದೆ ಅರಸನ ಮುಂದೆ ನೀನು ಹೋಗಿ ನಿಲ್ಲಬೇಕು ಅಂತ. ಇವತ್ತು ಗಾಳಿ ಅಲ್ಲೊಲ್ಲೋ ಕಲ್ಲೊಲ್ಲೋಗಿ ಬೀಸ್ತೈತೆ, ಹಡಗಲ್ಲ ಅಲ್ಲಿ ಇಲ್ಲಿ ಆಡ್ತೈತೆ, ಎಲ್ಲರೂ ಸಾಯ್ತಾ ಇದ್ದಾರೆ. ಒಳಗಡೆ ಇರೋ ಲಗೇಜನ್ನೆಲ್ಲ ಹೊರಗಡೆ ಹಾಕ್ತಾ ಇದ್ದಾರೆ. ಒಳಗಡೆ ಇದ್ದಂಥ ಪ್ಯಾಸೆಂಜರ್ಸ್ ಎಷ್ಟು ಜನ ಈ ಹಡಗಲ್ಲಿ? ಎಷ್ಟು ಜನ ಇದ್ರು ಗೊತ್ತಾ ಪ್ಯಾಸೆಂಜರ್ಸ್? ಈಗೇನು ಟೈಟಾನಿಕ್, ಆವಾಗಲೇ ಇತ್ತು ಟೈಟಾನಿಕ್. ನೋಡಿ 37ನೇ ವಾಕ್ಯ ನೋಡಿ, 37. ಆ ಹಡಗಿನಲ್ಲಿದ್ದ ನಾವೆಲ್ಲರೂ 276 ಮಂದಿ, ಆಲ್ 276 ಆಫ್ ಅಸ್ ಹೂ ವೇರ್ ಆನ್ ಬೋರ್ಡ್. ಎಷ್ಟು ಜನ ಇದ್ರಂತೆ? 270 ಜನ. ಒಂದು ಹಡಗು ಆಗಲೇ ಪೌಲನ್ ಕಾಲದಲ್ಲೇ ಇತ್ತು. ಟೈಟಾನಿಕ್ ಬರೋಕ್ಕಿಂತ ಮುಂಚೆನೇ ಇತ್ತು ಇನ್ನೊಂದು ಟೈಟಾನಿಕ್. 276 ಪೀಪಲ್ ಒಂದು ಹಡಗಲ್ಲಿ. ಅದ್ರಲ್ಲಿ ಪೌಲನ್ ಏನು ಹೇಳ್ತಾ ಗೊತ್ತಾ? ಎಲ್ಲರೂ ಲಗೇಜನ್ನೆಲ್ಲ ಹೊರಗಡೆ ಹಾಕಿ ನಾವು ಸಾಯ್ತಾ ಇದ್ದೀವಿ, ಅದು ಇದು ಅಂದರು. ಪೌಲನ್ ಏನು ಹೇಳ್ತಾ ಗೊತ್ತಾ? ಡೋಂಟ್ ವರಿ, ಯಾರು ಭಯಪಡ್ಬೇಡಿ, ಎಲ್ಲ ಭಯಪಡ್ಬೇಡಿ, ಚೆನ್ನಾಗಿ ಊಟ ಮಾಡಿ, ಎಲ್ಲ ಊಟ ಮಾಡಿ, ಆರಾಮಾಗಿ ಊಟ ಮಾಡಿ. ನನಗೆ ನೆನ್ನೆ ನೈಟು ಒಂದು ದೇವದೂತನ ಬಂದು ಹೇಳ್ದ, ಏನು ಅಂದರೆ ನೀವೆಲ್ಲ ಸಾಯಲ್ಲ, ಅಲ್ಲೋಗಿ ಏನು ಮಾಡಬೇಕು, ಆ ಅರಸನ್ನು ಹೋಗಿ ನೋಡಬೇಕು ಅಂತ ನೆನ್ನೆ ದೇವ್ರು ನನಗೆ ಹೇಳಿದ್ದಾರೆ. ನೋ ಟೆನ್ಷನ್. ಆ ಮೆಸೇಜ್ನೇ ಇವತ್ತು ನಾನು ತೊಗೊಂಬಂದಿದ್ದೀನಿ. ಏನು ಟೆನ್ಷನ್ ಮಾಡ್ಕೊಬೇಡಿ, ನೀವು ಸಾಯಲ್ಲ. ಕ್ಯಾನ್ಸರ್ ರಿಪೋರ್ಟ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಟ್ಯೂಮರ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ದರಿದ್ರ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಏನು ಭಯಪಡಬೇಡ, ಚೆನ್ನಾಗಿ ಊಟ ಮಾಡು, ಚೆನ್ನಾಗಿ ಮಲ್ಕೋ. ದೇವ್ರು ಎಲ್ಲನೂ ಮಾಡ್ತಾರೆ. ಯಾಕಂದರೆ ವಾಗ್ದಾನ ಮಾಡಿದಾತನೋ ನಂಬಿಗಸನೋ ನನಗೆ ದೇವ್ರು ಹೇಳಿದ್ದಾರೆ. ಆಮೇಲೆ ನನ್ನ ಫಾಲೋವರ್ಸು, ನನ್ನ ನೋಡ್ತಾ ಇರೋರು, ನನ್ನ ಹಿಂಬಾಲಿಸುವವರು ಎಲ್ಲರೂ ಚೆನ್ನಾಗಿ ದೀರ್ಘಾಯುಷಾಗಿ ಆಶೀರ್ವಾದವಾಗಿ ಇರ್ತಾರೆ. ಅದಕ್ಕೆ ಹೋಗಿ ಚೆನ್ನಾಗಿ ಊಟ ಮಾಡಿ ಮಲ್ಕೊಳ್ಳಿ.
ಭಯ ಪಡಬೇಡಿ, ಎಲ್ಲ ದೇವರು ನೋಡ್ಕೊಳ್ತಾರೆ. ಆಮೇನ್. ಇಷ್ಟು ಧೈರ್ಯ ಯಾರಿಗೆ ಬರುತ್ತೆ ಅಂದರೆ ನೀತಿವಂತನಾದರೆ ಮಾತ್ರನೇ ಧೈರ್ಯ ಬರೋದು. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೇನ್. ಸೊ ಪೌಲನಿಗೆ ಸಾಯ್ತೀವೇನು ಭಯ ಇರಲಿಲ್ಲ ನೋಡಿ. ಅವನೇನು ಹೇಳ್ತಾನೆ, ನೋ ವರೀಸ್, ಬಿಕಾಸ್ ಪ್ರಾಮಿಸ್ ಹ್ಯಾಸ್ ಟು ಬಿ ಫುಲ್ಫಿಲ್ಡ್. ದೇವ್ರು ನನಗೇನು ಹೇಳಿದ್ರೆ ನೆರವೇರ್ಬೇಕಷ್ಟೇ. ಯಾಕಪ್ಪ ಭಯ ಪಡ್ತೀಯ? ಇವತ್ತು ನಿನ್ನ ದೋಣಿಗೆ, ನನ್ನ ಬಾಳ ದೋಣಿಯಲ್ಲಿ ಶ್ರೀ ಯೇಸು ಇರುವರು, ಭಯವೇ ಇಲ್ಲ ನನಗೆ, ಭಯವೇ ಇಲ್ಲ. ನನ್ನ ಬಾಳ ದೋಣಿಯಲ್ಲಿ ಶ್ರೀ ಯೇಸು ಇರುವರು, ಭಯವೇ ಇಲ್ಲ ನನಗೆ, ಭಯವೇ ಇಲ್ಲ. ಹೊಯ್ಯಾರೆ 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 ಹೊಯ್ಯಾರೆ, ಮುಂದೆ ಮುಂದೆ ಸಾಗುವೆ, ಹೊಯ್ಯಾರೆ ಹೊಯ್ಯಾರೆ. ಮೀನು ಹಿಡಿಯೋರು ಬೋಟ್ ಓಡಿಸ್ತಾರಲ್ಲ, ಅವ್ರದ್ದು ಟೋನ್ ಅದು, ಒಯ್ಯಾರೆ ಒಯ್ಯಾರೆ ಅಂದರೆ ಹಿಂದೆ ಇರೋರು ಏನು ಹೇಳ್ತಾರೆ, ಮುಂದೆ ಒಬ್ಬನು ಓಡಿಸ್ಕೊಂಡು ಏನು ಹೇಳ್ತಾರೆ ಗೊತ್ತಾ, ಒಯ್ಯಾರೆ ಒಯ್ಯಾರೆ ಅಂದರೆ ಈ ಕಡೆ ಇರೋನು ಒಯ್ಯಾರೆ ಒಯ್ಯಾರೆ. ಎಲ್ಲರ ಒಯ್ಯಾರೆ 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 ಅಂತ ಹೇಳಿ 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 ಏನೇ ಬಿರುಗಾಳಿ ಬೀಸಿದ್ರು ಏನು ಹೇಳ್ತಾರೆ ಗೊತ್ತಾ, ಹೊಯ್ಯಾರೆ ಹೊಯ್ಯಾರೆ. ಹಂಗೆ ಆಡ್ಕೊಂಡು ಅವ್ರೇನು ಗೊತ್ತಾ ಆಡಾಡೋದು, ಒಂದೊಂದ್ಸತಿ ತಳ್ಳಕ್ಕಾಗಲ್ಲ, ಅಷ್ಟು ಬಿರುಗಾಳಿನೂ ಸಮುದ್ರದಲ್ಲಿ ಹೋಗೋದಕ್ಕೆ ಕಷ್ಟ. ಅವಾಗ ಇವ್ರು ಏನು ಮಾಡ್ತಾರೆ ಗೊತ್ತಾ, ಆಡ್ಕೊಂಡು ಮರ್ತ್ಬಿಟ್ಟು ಒಯ್ಯಾರೆ ಒಯ್ಯಾರೆ ಅಂದರೆ ಆ ಖುಷಿಯಲ್ಲೇ ಏನು ಮಾಡ್ತಾರೆ ಗೊತ್ತಾ, ಅಷ್ಟು ಕಷ್ಟ ಇದ್ರೂ ಹೋಗ್ಬಿಡ್ತಾರೆ. ಇವತ್ತು ನಾನೇನು ಹೇಳ್ತೀನಿ ಗೊತ್ತಾ, ನೀನು ಒಯ್ಯಾರೆ ಒಯ್ಯಾರೆ ಅನ್ನೋ ಖುಷಿಯಲ್ಲೇ ನೀನೇನು ಮಾಡ್ಬಿಡ್ಬೇಕಂತ, ಮುಂದೆ ಮುಂದೆ ಸಾಗುವೆ, ಒಯ್ಯಾರೆ ಒಯ್ಯಾರೆ, ಮುಂದೆ ಮುಂದೆ ಸಾಗುವೆ. ಸತ್ಯವೇದದಲ್ಲಿ ಎಲ್ಲರೂ ಈ ಥರ ಧೈರ್ಯವಾಗಿದ್ದವ್ರೆ. ಬಿಡ, ಯಾಕೆ ಗೊತ್ತಾ, ನಮ್ಮ ಬಾಸ್ ಆ ಥರ. ಯಾರು? ಡಿ ಬಾಸ. ನಮ್ಮ ಬಾಸ್ ಆ ಥರ. ಹೆಂಗೆ ಹೇಳ್ತಾ ನೋಡಿ, ಒಂದೇ ಒಂದು ವಾಕ್ಯ, ಲೂಕನ್ಗೆ ಬರೆದ ಪುಸ್ತಕ 13:31 ನೋಡಿ. ಯೇಸು ಸ್ವಾಮಿಗೆ ಹಿಂಗೆ ಹೇಳ್ತಾರೆ ನೋಡಿ, ಯು ಶುಡ್ ನೋ ಅಬೌಟ್ ಯುವರ್ ಫ್ಯೂಚರ್. ಲೂಕ್ 13:31. ಅದೇ ಗಳಿಗೆಯಲ್ಲಿ ಕೆಲವು ಮಂದಿ ಫರಿಸಾಯರು ಹತ್ತಿರ ಬಂದು ಆತನಿಗೆ, ನೀನು ಇಲ್ಲಿಂದ ಹೊರಟು ಹೋಗು, ಹೇರೋದನು ನಿನ್ನನ್ನು ಕೊಲ್ಲಬೇಕೆಂದಿದ್ದಾನೆ ಎಂದು ಹೇಳಲು, ಹೇರೋದನ್ನು ನಾಳೆ ಕೊಲ್ತಾರಂತೆ ಅಂತ ಯೇಸು ಸ್ವಾಮಿಗೆ ಹೇಳಿದಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ, ಆತನು ಅವರಿಗೆ, ನೀವು ಹೋಗಿ, ಇಗೋ ನಾನು ಇವತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು 3ನೇ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳ್ರಿ ಹೋಗಿ. ನೋಡ್ದಾ, ನಮ್ಮ ಬಾಸ್ ಏನು ಹೇಳ್ತಾರೆ ಗೊತ್ತಾ, ಕೆಲವರು ಶಿಷ್ಯರು ಬಂದು ಹೇಳ್ತಾರೆ, ಬಾಸ್ ನಾಳೆ ಸಾಯ್ತಾನೆ, ಹೋಗ ನರಿಗೆ ಹೇಳು. ಏನ ಕಮಾನ್. ಹೆಂಗೆ ಶಿಷ್ಯರು ಬಂದು, ಬಾಸ್ ನಾಳೆ ನಿನ್ನ ಸಾಯಿಸ್ಬೇಕಂತ, ಹೋಗ ನರಿಗೆ ಹೇಳ. ಏನಂತ, ಇವತ್ತು ನಾಳೆ 3ನೇ ದಿನ ನನ್ನ ತುಂಬ ಕೆಲಸ ಇದೆ, ಅವನೇನು ಮಾಡೋಕ್ಕಾಗಲ್ಲ ಅಂತ ಹೋಗಿ ಆ ನರಿಗೆ ಹೇಳು ಹೋಗು. ಹೇಗೆ ಇವತ್ತು ನಾನು ನೀವು ಸೈತಾನ ನೋಡಿ, ಕಷ್ಟನ ನೋಡಿ ಹೇಳ್ತೀವಿ, ಈ ನರಿಗೆ ಹೇಳು, ಏನೂ ಮಾಡೋಕ್ಕಾಗಲ್ಲ, ನಾನು ಇನ್ನೂ ಚೆನ್ನಾಗಿರ್ತೀನಿ, ಇನ್ನೂ ಆಶೀರ್ವಾದವಾಗೇ ಇರ್ತೀನಿ, ಇನ್ನೂ ಆರೋಗ್ಯವಾಗೇ ಇರ್ತೀನಿ, ಏನೇ ಬಂದರೂ ನಾನು ಭಾಳ ದೋಣಿಯಲ್ಲಿ ಯೇಸು ಸ್ವಾಮಿ ಇರೋದ್ರಿಂದ ಹೋಗ ನರಿಗೆ ಹೇಳು, ನಾನು ಚೆನ್ನಾಗೇ ಇರ್ತೀನಿ ಅಂತ ಹೋಗಿ ಹೇಳು. ಆಮೇನ್. ಸೊ ಇವತ್ತು ನೋಡಿ, ಪೇತ್ರನೂ ಹಂಗೆ, ಪೌಲನೂ ಹಂಗೆ, ನಮ್ಮ ಬಾಸು ಹಂಗೆ. ಇವತ್ತು ನೀವು ಆ ಬಾಸಿಗೆ ಶಿಷ್ಯರಾಗಿದ್ದರೆ ನೀವು ಹೇಳಿ, ಆ ನರಿಗೆ ಹೋಗಿ ಹೇಳಿ, ನಾನು ಇವತ್ತು ನಾಳೆ ನಾಡ್ದು ಇನ್ನೂ ಎಷ್ಟು ವರ್ಷ ಆದರೂ ನಾನು ಹಿಂಗೆ ಇರ್ತೀನಿ, ಚೆನ್ನಾಗಿರ್ತೀನಿ, ಆರೋಗ್ಯವಾಗಿರ್ತೀನಿ, ಆಶೀರ್ವಾದವಾಗಿರ್ತೀನಿ, ನನಗೆ ದುಡ್ಡು ಬರುತ್ತೆ, ನಾಳೆ ಚೆನ್ನಾಗಿರ್ತೀನಿ, ಲಕ್ಷ ದೇವ್ರು ಕೊಡೋ ಥರ ದೇವ್ರು ನಾನು ಇರ್ತಾರೆ, ನಾನು ಸೂಪರಾಗಿ ಆಶೀರ್ವಾದವಾಗಿರ್ತೀನಿ. ಗಾಡ್ ಬ್ಲೆಸ್. ದೇವ್ರಿಗಾಗಿ ಕೊಡಬೇಕು. ದೇವ್ರು ನೋಡಿ
ಹೆಂಗೆ ಆಶೀರ್ವದಿಸ್ತಾರೆ ಗೊತ್ತಾ? ಜಕರ್ಯನಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 12ನೇ ವಾಕ್ಯ. ದ ಬುಕ್ ಆಫ್ ಜಕರಿಯಾ ಚಾಪ್ಟರ್ 8 ವರ್ಸ್ 12. ಕಿಂಗ್ ಜೇಮ್ಸ್ ವರ್ಷನಲ್ಲಿ ಏನು ಹೇಳುತ್ತೆ ಅಂದರೆ, ಫಾರ್ ದ ಸೀಡ್ ಶಾಲ್ ಬಿ ಪ್ರಾಸ್ಪರಸ್. ಹೂ ವಿಲ್ ಬಿ ಪ್ರಾಸ್ಪರಸ್? ದ ಸೀಡ್ ಶಾಲ್ ಬಿ ಪ್ರಾಸ್ಪರಸ್. ಯಾವುದು ಪ್ರಾಸ್ಪರಸ್ ಆಗೋದು? ಸೀಡ್. ಎಲ್ಲರೂ ಹೇಳಿ, ಯಾವುದು ಪ್ರಾಸ್ಪರಸ್? ದೇವ್ರು ಯಾವುದನ್ನು ಆಶೀರ್ವದಿಸ್ತಾರಂತೆ? ಬೀಜನ. ಇಫ್ ದೆರ್ ಈಸ್ ನೋ ಸೀಡ್, there is nothing to bless. If there is no seed, there is nothing to bless. ಸೀಡೇ ಇಲ್ಲ ಅಂದಮೇಲೆ ಯಾವುದನ್ನು ದೇವರು ಆಶೀರ್ವದಿಸ್ತಾರೆ? ಸೊ ಕೆಲವರು ಸುಮ್ಮನೆ ಕೇಳ್ತಾ ಇರ್ತಾರೆ ನೋಡಿ, ವಾಕ್ಯನ ಕೇಳ್ತಾ ಇರ್ತಾರೆ, ಆದರೆ ಏನು ಪ್ರಯೋಗ ಮಾಡೋದಿಲ್ಲ. ನೋಡಿ, ಇವಾಗ ನಾನು ಒಂದು ಹೇಳ್ತೀನಿ ಅನೌನ್ಸ್ಮೆಂಟು, ದಶಮಾಂಸ ಕೊಡಬೇಕು, ಕಾಣಿಕೆ ಕೊಡಬೇಕು, ಅಥವಾ ಒಂದು ಹಾಡಿಗೆ ನೀವು ಒಂದು ಹಾಡನ್ನು ನೀವೊಂದು ಮಾಡಿ ಅಂದರೆ ಅವ್ರು ಬೇರೆ ಹೆಂಗೆ ಗೊತ್ತಾ, ಸುಮ್ಮನೆ ಕುಂತ್ಕೊಂಡು ನೋಟ್ಸ್ ಬರೀತಾ ಇರ್ತಾರೆ. ನಾನೇನು ಹೇಳ್ತೀನಿ, ಇಫ್ ದೆರ್ ಈಸ್ ನೋ ಸೀಡ್, ನಥಿಂಗ್ ಟು ಬ್ಲೆಸ್. ಪಾಸ್ಟರ್, ಇದು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ 2 ಕೊರಿಂಥಿಯನ್ಸ್ 9:10, 2 ಕೊರಿಂಥದವರು ಬರೆದ ಪುಸ್ತಕ 9:10. ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಬೀಜವನ್ನು ಕೊಟ್ಟು ಹೆಚ್ಚಿಸಿ. ದೇವ್ರು ಯಾವುದನ್ನು ಹೆಚ್ಚಿಸ್ತಾರಂತೆ? ಬೀಜವನ್ನು ಹೆಚ್ಚಿಸ್ತಾರಂತೆ. ದೇವರೇ ನನ್ನನ್ನು ಹೆಚ್ಚಿಸು ಅಲ್ಲಪ್ಪ, ನೀನು ಬೀಜನ ಹೆಚ್ಚಿಸ್ತಾರಂತೆ. ಸೊ ಸೀಡ್ ಶಾಲ್ ಬಿ ಪ್ರಾಸ್ಪರಸ್. ನಾನೇನು ಹೇಳ್ತೀನಿ ಅಂದರೆ, ನಾನು ಕೊಡೋ ಮೆಸೇಜ್ ಎಲ್ಲ ಬೇರೆ ನೋಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರಬೇಕು. ಕೆಲವರು ತುಂಬ ನೋಟ್ಸ್ ನೋಡಿ, ಪಾಸ್ಟರ್ ಜೆರೆಮಿಯಾ, ಪಾಸ್ಟರ್ ಲೂಕನ್ ಬರೆದ ಪುಸ್ತಕ, ಬೇರೆ ನೋಟ್ಸಲ್ಲಿ ಇರುತ್ತೆ, ಫ್ರೂಟ್ಸಲ್ಲಿ ಯಾವುದೂ ಇಲ್ಲ. ಸೊ ಇಟ್ಸ್ ವೇಸ್ಟ್. ಹೆಂಗೆ ಗೊತ್ತಾ, ಯೂಟ್ಯೂಬಲ್ಲಿ ಎಲ್ಲ ಬರ್ಕೊಳ್ತಾ ಇರ್ತಾರೆ ನೋಡಿ ಕೆಲವರು. ಬಿರಿಯಾನಿಗೆ ಇಷ್ಟು, ಟೊಮೆಟೊ ಇಷ್ಟು, ಶುಂಠಿ ಇಷ್ಟು, ಆಮೇಲೆ ಎಣ್ಣೆ ಇಷ್ಟು, ಅಕ್ಕಿ ಇಷ್ಟು, ಬೇರೆ ಬರಿತಾ ಇರ್ತಾರೆ. ಒಂದು ಬಿರಿಯಾನಿ ಇದುವರೆಗೂ ಅವ್ರು ಮಾಡ್ದಂಗಿಲ್ಲ. ಯೂಟ್ಯೂಬಲ್ಲಿ ನೋಡ್ಕೊಂಡು ಬರಿತಾ ಇರ್ತಾರೆ, ಎಲ್ಲ ಲಿಸ್ಟು ಇರುತ್ತೆ, ಆದರೆ ಯಾವುದು ತಿಂದಿದ್ದು ಪಾಡಿಲ್ಲ. ಈ ರೀತಿಯೇ ಇವತ್ತು ತುಂಬ ಜನ ಎಲ್ಲ ನೋಟ್ಸ್ ಬರ್ಕೊಳ್ತಾರೆ, ಯಾವ ಫ್ರೂಟ್ಸು ಇಲ್ಲ. ರೋಮನ್ಸ್ 15:27, ರೋಮಪುರದವ್ರು ಬರೆದ ಪುಸ್ತಕ 15:27. ಆತ್ಮ ಸಂಬಂಧವಾದ ಸಂಪತ್ತಿಗೆ ಪಾಲುಗಾರರಾದರೆ, ಸ್ಪಿರಿಚುವಲ್ ಥಿಂಗ್ಸ್ಗೆ ನೀವು ಪ್ರಯೋಜನವಾದರೆ, ದೇವರು ನಿಮ್ಮೊಂದಿಗೆ ಮಾತನಾಡಿದ್ರೆ, ಲೋಕ ಸಂಬಂಧವಾದ ಕಾರ್ಯಗಳಲ್ಲಿ ಅವರಿಗೆ ಸೇವೆ ಮಾಡುವ ಹಂಗಿನಲ್ಲಿದ್ದೀರಲ್ಲವೇ? ಹೆಂಗೆ ಅಂದರೆ, ಸ್ಪಿರಿಚುವಲ್ ಥಿಂಗ್ಸಲ್ಲಿ ನೀವು ಬ್ಲೆಸ್ಸಡ್ ಆದರೆ, ದೇರ್ ಡ್ಯೂಟಿ ಈಸ್ ಆಲ್ಸೋ ಟು ಮಿನಿಸ್ಟರ್ ಟು ದೆಮ್ ಇನ್ ಮೆಟೀರಿಯಲ್ ಥಿಂಗ್ಸ್. ಇದೆಲ್ಲ ಬೈಬಲ್ ಪ್ರಿನ್ಸಿಪಲ್ಸ್. ಸೊ ಇಫ್ ದೇರ್ ಈಸ್ ನೋ ಸೀಡ್, ದೇರ್ ಈಸ್ ನಥಿಂಗ್ ಟು ಬ್ಲೆಸ್ ಯು. ಸೊ ನೀವು ಪಾಸ್ಟರ್ ವಾಕ್ಯ ಕೇಳ್ತಾನೇ ಇದ್ದರೆ ಏನೂ ನಡೆಯೋದಿಲ್ಲ. ನೀವು ಪ್ರಯೋಗ ಮಾಡಬೇಕು. ಕಾರ್ಯಕ್ಕೆ ನಾವು ಸ್ಟೆಪ್ ಹಾಕಬೇಕು. ಏನಾದರೂ ಒಂದು ದೇವ್ರು ಆಶ್ವಾಸಿಸ್ಬೇಕು ಅಂದರೆ ನಾವೇನಾದರೂ ಟ್ರೈ ಆದರೂ ಮಾಡಬೇಕು. ಪಾಸ್ಟರ್ ನಾನು ಇವತ್ತು ಕೊಟ್ಟಿದ್ದೀನಿ, ದೇವ್ರು ನನ್ನನ್ನು ಆಶ್ವಾಸಿಸ್ಬೇಕು ಅಂತ. ಕೆಲವ್ರು ಬೇರೆ ನೋಟ್ಸೇ ಬರ್ಕೊಳ್ತಾ ಇದ್ರೆ ಏನೂ ಆಗೋದಿಲ್ಲ. ಐ ಮೀನ್ ಗಾಡ್ ಶುಡ್ ಬ್ಲೆಸ್ ಯುವರ್ ಸೀಡ್.